ಸೂದು ಮಲ್ಲಿಗೆ ದುಂಡು ಮಲ್ಲಿಗೆ. ನಾವು ಮಡ್ರಾಸ್ ಹೋದಾಗೆಲ್ಲ ಬಿ ಶ್ರೀನಿವಾಸ್ ಮನೆಗೆ ಹೋಗ್ತಾ ಇದ್ವಿ. ಕನ್ನಡದವ್ರನ್ನ ಕಂಡ್ರೆ ತುಂಬಾ ಪ್ರೀತಿ ಅವ್ರಿಗೆ. ಹೋಟ್ಲಲ್ಲಿ ಹೋದ್ರು ಅವರು ಸ್ಪೂನು ಮನೆ ಅಂತರೋರು. ಜೋಬಲ್ಲಿ ಒಟ್ಟಿಗೆ ಒಂದು 500 ಪೆನ್ ಇರೋದು. ಎಷ್ಟು ಹಾಡು ಬರೆದಿದ್ದಾರೆ, 1 ಲಕ್ಷ ಮೇಲೆ ಬರ್ದಿರ್ಬೋದಿರಿ. ಉರ್ದುನಲ್ಲಿ ಬರೆಯೋರು, ಕನ್ನಡದಲ್ಲಿ ಬರೆಯೋರು, ತಮಿಳು, ತೆಲುಗು, ಸಂಸ್ಕೃತ. ತೀರಿ ಹೋದ್ಮೇಲೆ ಅವ್ರ ಮನೇಲಿ ಎಲ್ಲ ನೋಡಿದಾಗ ಅವ್ರಿಗೆ ಸುಮಾರು ಒಂದು 2 ಲಕ್ಷ ಆಗಷ್ಟು ಚೆಕ್ಸ್ಗಳು ಹಂಗೆ ಬಿದ್ದಿದ್ವಂತೆ. ಕ್ಯಾಶೇ ಮಾಡ್ತಿಲ್ಲ ಅವ್ರು. ಎಷ್ಟು ಹಾಡಾಗಿರ್ಬೋದು? 5,000ಕ್ಕಿಂತ ಹೆಚ್ಚು ಆಗಿದೆ. ಬಿಡುಗಣ್ಣಲ್ಲೇ ಜೀವವ ಹೀರುವಳು. ಜಾನಕಿ ಅಮ್ಮ ಅಂತ ಹೇಳೋಂಗೆ ಇಲ್ಲ. ಜಾನಕಿ ಅಮ್ಮ ಅವ್ರನ್ನೂ ತುಂಬಾ ಹಾಡ್ತಿದ್ದೀನಿ. ನಾನು 10 ವಾಲ್ಯೂಮ್ ಹಾಡ್ತಿದ್ದೀನಿ. ಕೃಷ್ಣನ ಹಾಡು ಮಾಡಿದೆ. ಒಟ್ಟಿಗೆ 3 ದಿವಸದಲ್ಲಿ 25 ಹಾಡು ರೆಕಾರ್ಡ್ ಮಾಡಿದೆ ಅವ್ರದ್ದು. ನಮ್ಮನೆಲ್ಲ ಇಳ್ಕೊಂಡಿದ್ರು ಆಗ. ನಮ್ಮಲ್ಲಿ ಅವರು ಅವ್ರ ಯಜಮಾನರು ರಾಮ್ ಪ್ರಸಾದ್ ಅವರಿಬ್ಬರು ಇಳ್ಕೊಂಡಿದ್ರು. ಅಮ್ಮ ಸುಮಾರು ಅಮ್ಮನ ಹೇಳೋಂಗೆ ಇಲ್ಲ ಹಾಡುಗಳು. ಇಳೆಯರಾಜ ಹೇಳ್ತಾರೆ, ಜಾನಕಿ ಅವ್ರ ಥರ ಹಾಡೋ 100 ಜನ ಇದ್ದಾರೆ ಅವ್ರ ಥರ ವಾಯ್ಸ್ ಇರೋರು. ಆದರೆ ಜಾನಕಿ ಅಮ್ಮನ ಥರ ಎಕ್ಸ್ಪ್ರೆಷನ್ ಕೊಡೋರು ಅವರೊಬ್ಬರೇ, ಇನ್ಯಾರೂ ಇಲ್ಲ ಅಂತ. ಎಕ್ಸ್ಪ್ರೆಷನ್ಗೆ ಜಾನಕಿ ಅಮ್ಮ. ಹಾಗೆ ಇವರು ಹೇಳ್ತಾರೆ, ನಮ್ಮ SPB ಹೇಳ್ತಾಯಿದ್ರು, ಡೈನಾಮಿಕ್ಸ್ ಅಂತ ಹೇಳ್ತಾರೆ. ವಾಯ್ಸಲ್ಲಿ ಏರಿರ್ತಾ ಭಾವಾಭಿನಯ ಅಂತ ಹೇಳಿದ್ನಲ್ಲ ನಿಮಗೆ, ಗೀತಾಭಿನಯ, ಭಾವಾಭಿನಯ, ವಾಚಿಕಾಭಿನಯ ಅಂತ ಇದೆಲ್ಲ ಅಮ್ಮ ಕೊಡೋ ಥರ ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಅದು ಅಷ್ಟು ಒಳ್ಳೆಯ ಗಾಯಕರು ಅವರು. ಅಮ್ಮ ಹೀಗೆ ಕೃಷ್ಣನ ಹಾಡೆಲ್ಲ ತುಂಬ ಮಾಡಿದ್ದೆ ಅವ್ರದ್ದು. ನಂದಗೋಪನಂದನ ನಾದಲೋಲ ಬೃಂದಾವನ ಮಂದಿರ ಚಂದಿರ ರಾಸಲೀಲ ನರ್ತನ ರಾಗಲೋಲ ಮೋಹನ ರಾಸಲೀಲ ನರ್ತನ ರಾಗಲೋಲ ಮೋಹನ ಅಂತ ಬರುತ್ತೆ. ಅಲ್ಲೊಂದು ಏನಮ್ಮ ಆ ಹಾಡು ಹಾಡಿದ್ದಾರೆ. ನೀವು ಕೇಳಿಬಿಟ್ರೆ ಸುಮ್ಮನೆ ಹಾಡು ಕಣ್ಣು ಮುಚ್ಕೊಂಡು ಕೇಳಿದ್ರೆ ನಿಮ್ಮ ಬೃಂದಾವನ ಎದುರು ಕಣ್ಣು ಕಾಣಿಸುತ್ತೆ. ಅಷ್ಟು ಚೆನ್ನಾಗಿ ಹಾಡಿದ್ದಾರೆ ಅಮ್ಮ. ಹಾಗೆ ಭಾವ ತುಂಬೋದರಲ್ಲಿ ಅಮ್ಮ ನನಗೆ ಇವರೆಲ್ಲ ಒಂದೊಂದು ಪಾಠ. ಇವ್ರನ್ನ ಹಾಡಿಸ್ಬೇಕಾದ್ರೆ ನಾವೆಲ್ಲ ಚಿಕ್ಕವರು. 94 ಮಾಡಿದ್ದು ನಾನು ಫಸ್ಟ್ ಅಮ್ಮನ ಹಾಡ್ತಿದ್ದು. ದುರ್ಗಾ ಬಂದಳು ನೋಡಿದ ಒಂದು ಕ್ಯಾಸೆಟ್ ಹಾಡಿಸ್ದೆ. ಈಗ ಸೌತ್ ಕನ್ನಡ ತುಂಬ ಫೇಮಸ್ ಅದು. ದುಂಬಿಯಂತೆ ಹಾರಿ ದುರ್ಗಾ ಬಂದಳು ನೋಡಿ ನದಿ ನಂದಿನಿಯ ಕಟಿಯಲ್ಲಿ ಆನಂದ ಕಟೀಲಿನಲ್ಲಿ ದುಂಬಿಯಂತೆ ಹಾರಿ ಹಾರಿ ಅಂತಾರಲ್ಲ, ಅಲ್ಲಿ ಅಮ್ಮ ಕೊಡೋ ಎಕ್ಸ್ಪ್ರೆಷನ್ ಬೇರೆ ಯಾರು ಕೊಡೋ ಸಾಧ್ಯ ಇಲ್ಲ. ಏನು ಕ್ಯಾಸೆಟ್ ಹಾಡಿದ್ರೆ ನಾನು ಹಾಗೆ ತಿಳ್ಕೊತಾ ಇದ್ದೆ. ಅವರ ವಾಯ್ಸಲ್ಲಿರೋ ಏರಿಳಿತಗಳು, ಅವ್ರು ಕೊಡುವಂತಹ ಒಂದು ಧ್ವನಿ ಅಂದರೆ ಎಕ್ಸ್ಪ್ರೆಷನ್ ಜೊತೆಗೆ ವಿಶೇಷವಾದಂತಹ ಅರ್ಥಗಳು ಧ್ವನಿ ಅನ್ನೋದು. ಒಂದು ತಂಬೂರಿ ಮೀಟಿದ್ರೆ ಆ ಮೀಟಿ ನಿಂತ ಮೇಲೆ ಅದರ ಇನ್ನೂ ಒಂದು 10 ಸೆಕೆಂಡ್ ನಿಮ್ಗೆ ಕೇಳಿಸುತ್ತೆ, ಅದರ ವೈಬ್ರೇಷನ್ ಕೇಳಿಸುತ್ತೆ. ಅದೆಲ್ಲ ಅಮ್ಮ ಸಾಹಿತ್ಯದಲ್ಲಿ ಕೊಡೋರು. ಹೀಗೆ ಆಯಿತು. ಕೃಷ್ಣನ ಹಾಡು ಒಂದು ಹಾಡಿದ್ರು ಅಮ್ಮ. ಹಾಡಿದಾಗ ಅವ್ರು ಏನೋ ಸ್ವಲ್ಪ ವಾಯ್ಸ್ ಸ್ವಲ್ಪ ತೊಂದರೆ ಆಯಿತು, ಸ್ವಲ್ಪ ಏನೋ ಒಂಥರ ಆಯಿತು. ಆವಾಗ ಸರಿ ಸ್ವಲ್ಪ ನಾವು ಒಂದು 5 ನಿಮಿಷ ಬ್ರೇಕ್ ತೊಗೊಂಬೇಡೋಣ, ಆಮೇಲೆ ಹಾಡೋಣ ಅಂತ ಅಂದ್ವಿ. ಬಂದರು ಅವರು. ಎಲ್ಲಿ ಬಂದರು ಒಂದು ಪುಟ್ಟ ಕೃಷ್ಣನ ವಿಗ್ರಹ ತರ್ತಾರೆ. ಆ ವಿಗ್ರಹ ತಂದು ನಮ್ಮಲ್ಲೇ ಇದ್ರಲ್ಲ ಅದನ್ನು ಪೂಜೆ ಮಾಡೋರು. ಅದಕ್ಕೆ ನಾವು ಟೋಪಿ ಕೃಷ್ಣ ಅಂತ ನನ್ನ ಮಕ್ಕಳೇ ಹೆಸರಿಟ್ಟಿದ್ರು. ಅದಕ್ಕೊಂದು ಟೋಪಿ ಥರ ಇತ್ತು, ತುಂಬ ಮುದ್ದು ಕಲರ್ಫುಲ್ ಆಗಿದೆ, ಇಷ್ಟೇ ಇಟ್ಟದ್ದಕ್ಕೆ ಕೃಷ್ಣ ವಿಗ್ರಹ. ಇವರು ಅದೇ ಮುಂದೆ ಕೂತ್ಕೊಂಡ್ಬಿಟ್ರು. ಏ ಕೃಷ್ಣ, ನೀನೇ ಅಲ್ವೇನೋ ಇಲ್ಲ ಹಾಡೋದು, ಮತ್ತು ಯಾಕೋ ತಪ್ಪು ಮಾಡಿದ್ಯಾ? ಕೃಷ್ಣ ವಿಗ್ರಹನ ನೀನೇ ತಾನು ನೀನು ಏನೇ ತಾನು ಹಾಡ್ತಾ ಇರೋದು, ನೀನು ಯಾಕೋ ತಪ್ಪು ಮಾಡಿದೆ? ನಾನು ಮತ್ತೆ ಏನು ಹಾಡೋದು? ಹೋಗು, ನಾನು ಹಾಡಲ್ಲ. ನೀ ಈ ಥರ ಮಾಡಿದ್ರೆ ನೀ ತಾನು ಹಾಡೋದಿಲ್ಲ, ನೀ ತಾನು ಸರಿ ಬರಬೇಕು. ಅವ್ರ ಪರ್ಸ್ನಾಲಿಟಿ ಏನು ಯೋಚನೆ ಮಾಡಿ. ನಾನು ಹಾಡ್ತೀನಿ ನಾವು ಹೇಳ್ತೀವಲ್ವ, ನಾವು ಹಾಡೋದಲ್ಲ ಅದು. ಅವ್ರು ಅದೇ ಹೇಳ್ತಾರೆ, ನೀನು ತಾನೋ ಇಲ್ಲ ಹಾಡ್ತಾ ಇರೋದು, ಈ ಗಂಟ್ಲಲ್ಲಿ ನೀನು ತಾನು ಇರೋದು, ಯಾಕೋ ತಪ್ಪು ಮಾಡಿದೆ ಇವತ್ತು ನೀನು? ಇಷ್ಟು ಮಗು ಥರ ಕೇಳಿದ್ರು ಅಂತ ನಾನು ಅಂದ್ಕೊಂಡೆ. ಒಬ್ಬ ಗಾಯಕರಿಗೆ ಏನಿರ್ಬೇಕಾಗಾದ್ರೆ ಹೀಗೆ ಅವ್ರಿಗೆಲ್ಲ ಸಮರ್ಪಣೆ ಭಾವ ಇರಬೇಕು. ಇದನ್ನೇ ಜೀಸಸ್ ಎದೆ ತುಂಬಿ ಹಾಡಿದೇನೋ ಅಂತ ಹೇಳಿರೋದು. ಎದೆ ತುಂಬಿ ಹಾಡಿದೇನೋ ಅಂದು ನಾನು. ಇದು ನಮ್ಮ ಸಮರ್ಪಣೆಯಿಂದ ಹಾಡು ಯಾಕೆ ಸಕ್ಸಸ್ಫುಲ್ ಆಗಲ್ಲ ಹಾಡುಗಳು ಅಂದ್ರೆ, ಆ ಗಾಯಕ ಅದಕ್ಕೆ ಸಮರ್ಪಣೆ ಮಾಡ್ಕೊಂಡಿರಲ್ಲ. ಒಂದು ಹಾಡು ಯಾಕೆ ಸಕ್ಸಸ್ಫುಲ್ ಆಗಲ್ಲ ಅಂದ್ರೆ, ಆ ಹಾಡನ್ನ ಸಂಯೋಜಕರು ಅರ್ಥ ಮಾಡ್ಕೊಂಡಿರಲ್ಲ. ಅದಕ್ಕೆ ಅವನು ತನ್ನ ಪೂರ್ತಿ ವ್ಯಕ್ತಿತ್ವ, ತನ್ನ ಪೂರ್ತಿ ಪರ್ಸ್ನಾಲಿಟಿನ ಅಥವಾ ತನ್ನ ಪೂರ್ತಿ ಎಫರ್ಟನ್ನು ಅದಕ್ಕೆ ಹಾಕಿರಲ್ಲ. ಒಂದು ಹಾಡು ಚೆನ್ನಾಗಬೇಕಾದ್ರೆ 3 ಜನ ಕೆಲಸ ಮಾಡಬೇಕು. ಒಬ್ಬ ಸಾಹಿತಿ ನಿಜವಾದ ಅಭಿವ್ಯಕ್ತಿ ಹೇಳ್ತಾನೆ, ಸಂಗೀತಗಾರ ಅದಕ್ಕೆ ನಿಜವಾದಂಥ ಸಂಗೀತ ಕೊಡ್ತಾನೆ, ಹಾಡುಗಾರ ಇವರಿಬ್ಬರನ್ನ ಅರ್ಥ ಮಾಡ್ಕೋಬೇಕು. ಅವನು ಸಾಹಿತ್ಯನೂ ಅರ್ಥ ಮಾಡ್ಕೋಬೇಕು, ಸಂಗೀತಗಾರ ಅರ್ಥ ಮಾಡ್ಕೊ, ಇದೆರಡನ್ನೂ ಅರ್ಥ ಮಾಡ್ಕೊಂಡು ಅವನ ಪರ್ಸ್ನಾಲಿಟಿನೂ ಅಲ್ಲಿ ಹಾಕಬೇಕು. ಆವಾಗ ಅದು ವಿಶೇಷವಾಗಿರುತ್ತೆ. ಇದೆಲ್ಲ ನನಗೆ ಈ ಮಹಾನ್ ಭಾವನ ಹಾಡಿಸ್ದಾಗ ಗೊತ್ತಾಯಿತು. ಉನ್ನಿಕೃಷ್ಣ ಹಾಡಿಸ್ದೆ. ನೆಕ್ಸ್ಟ್ ಉನ್ನಿಕೃಷ್ಣ ಹಾಡ್ತಿದ್ರೆ ಎಷ್ಟು ಡಿಸಿಪ್ಲಿನು ಅವರು ನನಗೆ ಆಶ್ಚರ್ಯ ಆಗುತ್ತೆ. ಇಂಗ್ಲೀಷಲ್ಲಿ ಬರ್ಕೋತಾ ಇದ್ರು, ದ ಅಗೆ ಸ್ಮಾಲ್ ಡಿ, ದ ಅಗೆ ಬಿಗ್ ಡಿ. ಆಯ್ತಾ? ದ ಅಷ್ಟು ಒಂದು ತಪ್ಪು ಇಲ್ಲ ಸಾಹಿತ್ಯದಲ್ಲಿ. ಒಂದು ಆಕ್ಸೆಂಟ್ ತಪ್ಪು ನಾವು ತಿದ್ದದೇ ಇಲ್ಲ. ಅಷ್ಟು ಚೆನ್ನಾಗಿ ಹಾಡೋರು. ಹಂಸಧ್ವನಿಯೋ ಕೇಳದೆ ನಿನಗೆ ಶಾರದೆ, ಸ್ಪಷ್ಟ ಶ ಒಂದು ಭೇದ ಇಲ್ಲ.
ಎಲ್ಲಿ ಪರ್ಫೆಕ್ಟ್. ನಾಲಿಗೆ ಬಲ್ಲುದೆ ನಿನ್ನ ನಾಮ ಸರಿಯ, ವೇದ ಶಿರೋಮಣಿ ನೀಡಮ್ಮ ಮತಿಯ. ನಾಲಿಗೆ ಬಲ್ಲುದೆ ನಿನ್ನ ನಾಮ ಸರಿಯ. ಒಂದಕ್ಕಿಂತ ಒಂದು ಹಾಡು 9 ಹಾಡು ಹಾಡಿಸ್ದೆ. ನನಗನ್ನಿಸ್ತು ನಮ್ಮ ಕನ್ನಡ ಭಾಷೆಯವರೇ ಕನ್ನಡವನ್ನು ತಪ್ಪಾಗಿ ಹಾಡ್ತೀವಿ, ತಪ್ಪಾಗಿ ಅರ್ಥ ಮಾಡ್ಕೋತೀವಿ. ಅವ್ರು ಎಷ್ಟು ಡಿಸಿಪ್ಲಿನು, ಎಷ್ಟು ಇದು ಬರ್ಕೊಂಡಿದ್ದು, ಇಂಗ್ಲೀಷಲ್ಲಿ ಕನ್ನಡ ಬರ್ಕೊಂಡಿದ್ದೆ ತಪ್ಪು ಹಾಡ್ತೀವಿ, ಅದು ಇಂಗ್ಲೀಷಲ್ಲಿ ಬರ್ಕೊಂಡು ಅಷ್ಟು ಚೆನ್ನಾಗಿ ಹಾಡಿದ್ರು. ಎಷ್ಟು ಚೆನ್ನಾಗಿ ಹಾಡೋದು, ಶುದ್ಧ. ನಾಲಿಗೆ ಬಲ್ಲುದೆ ನಾಮದ ಸವಿಯ, ವೇದ ವಿಶಾರದೆ. ಹಾಡಿಗೆ ಎಷ್ಟು ಮಟ್ಟಿಗೆ ಅವ್ರನ್ನ ತೊಡಗಿಕೊಳ್ತಾ ಇದ್ರು, ಅದೆಲ್ಲ ನಮ್ಮ ಪಾಠ. ಯಾಕಂದರೆ ಈಗ ನಿಮ್ಮ ಕಲಾ ಮಾಧ್ಯಮದಲ್ಲಿ ಇದೊಂದು ಮಾಧ್ಯಮ, ನಿಮ್ಮ ಕಲೆ ಅನ್ನೋದು ಒಂದು ಮಾಧ್ಯಮ. ಈ ಕಲೆಯನ್ನು ಸಂಪೂರ್ಣ ಮೈಮೇಲೆ ನಾವು ವ್ಯಕ್ತಿತ್ವ 100% ತೊಗೋಬೇಕು. ಒಂದು ಎಲ್ಲೋ ನಿಂತು ಅಲ್ಲಿ ಆ ಟೈಮಲ್ಲಿ ಎಲ್ಲ ಮರ್ತು ಹೋಗ್ಬೇಕು. ನಮಗೆ ಹಾಡ್ಬೇಕಾದ್ರೆ ಹಾಡ್ಬಿಟ್ಟು ಬೇರೆ ಏನು ನೆನಪಿರಬಾರ್ದು. ಹಾಗಾಗಿ ಎಷ್ಟು ಡೆಡಿಕೇಶನ್ ಇತ್ತು ಅಂದರೆ, ಎಷ್ಟು ಇದಿತ್ತು ಅಂದರೆ 3 ದಿವಸ ಹಾಡಿದ್ರು. ಫಸ್ಟ್ ಹೇಳಿದ್ರು ನಾನು ಒಂದು ದಿವಸಕ್ಕೆ ಒಂದೇ ಹಾಡು ಹಾಡೋದು, ನನಗೆ ಅದಕ್ಕೆ ಹೆಚ್ಚು ಹಾಡಲ್ಲ ಅಂದರು. ನಾನು ಹೇಳಿ ಪರವಾಗಿಲ್ಲ ಆಯಿತು ಹಾಗೆ ಮಾಡಿ ಹಾಡು. 9 ದಿವಸ 9 ಹಾಡು ನಾನು ಸ್ಟುಡಿಯೋ ಬುಕ್ ಮಾಡೋಕ್ಕಾಗತ್ತಾ, ನನಗೆ ಬ್ಯುಸಿ ಟೈಮ್ ಅದು, ಆಗಲಿ ಪರವಾಗಿಲ್ಲ ಅಂದೆ. ಮೊದಲನೇ ದಿವಸ ಒಂದು ಹಾಡಿದ್ವಿ, ಮತ್ತು ತುಂಬ ಚೆನ್ನಾಗಿ ಹಾಡಿದ್ರಿ, 2 ಹಾಡ್ಬಿಡಿ ಅಂದೆ. 3 ಹಾಡಿದ್ರು. ಮತ್ತು ಸೆಕೆಂಡ್ 3 ಹಾಡಿಸ್ಬಿಟ್ಟೆ. ಆಮೇಲೆ 3 ದಿವಸ 3 ಮುಗಿಸ್ಬಿಟ್ಟೆ. 9 ಹಾಡು ಆಗೋಯ್ತು. ತುಂಬ ಖುಷಿ ಆಯಿತು ಅವ್ರಿಗೆ. ನಾನು ಇಷ್ಟು ಬೇಗ ಆಗಲ್ಲ ಅಂದ್ಕೊಂಡಿದ್ದೆ ಅಂದರು. ಇಲ್ಲ ಅಂತ ತೊಂದರೆ ಇಲ್ಲ ಅಂತ 3 ದಿವಸ 9 ಹಾಡು ಮುಗಿಸಿದ್ರು. ಅಂದರೆ ಅವ್ರಿಗೆ ಸಮಯ ಅದನ್ನು ಮೀಸಲಾಗಿರ್ತಾರೆ. ನಾವು ಸಮಯನೇ ಇರಲ್ಲ. 10 ನಿಮಿಷ ಸ್ಟುಡಿಯೋ ಬಂದು 10 ನಿಮಿಷ ಹಾಡು ಮುಗಿಸಿ ಹೋಗ್ತೀನಿ ಅಂತ ಬರ್ತೀವಿ. 10 ನಿಮಿಷದಲ್ಲಿ ಹಾಡು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅವ್ರು ಅದಕ್ಕೆ ಹೇಳಿದ್ರು ಒಂದು ಹಾಡು ಒಂದು ದಿವಸ ಬೇಕು ನನಗೆ ಅಂಥೇಳಿ. ಅಂದರೆ ಒಬ್ಬ ಗಾಯಕನಿಗೆ ಒಂದು ಬದ್ಧತೆ, ಕಮಿಟ್ಮೆಂಟ್ ಇರಬೇಕಾದ್ರೆ ಆ ಹಾಡು ಬಗ್ಗೆ ಮಾತ್ರ ಇರಬೇಕು. ನಿಮಗೆ ಒಂದು ಕಾಲ್ಶೀಟ್ ಟೈಮ್ ಕೊಟ್ಟರೆ ಆ ಟೈಮಲ್ಲಿ ಕಂಪ್ಲೀಟ್ ನಿಮಗೆ ಇರ್ಬೋದು. ನಿಮ್ಮ ಆ ಟೈಮ್ಗೆ ಅವ್ರಿಗೆ ಇನ್ನೊಂದು ಕಡೆ ಅಪಾಯಿಂಟ್ಮೆಂಟ್ ಕೊಟ್ಟು ಬಂದರೆ ಆ ಹಾಡು ಎಷ್ಟು ಮಟ್ಟಿಗೆ ಇದಾಗುತ್ತೆ, ಸಕ್ಸಸ್ಫುಲ್ ಆಗುತ್ತೆ ಅನ್ನೋ ಸ್ವಲ್ಪ ನೋಡಬೇಕು. ಅಷ್ಟು ಇದು. ಆಗ SPB ಹಾಗೇನೆ ಒಂದು ದಿವಸ 20 ಹಾಡು ಹಾಡೋರು. ಆದರೆ ಹಾಡ್ಬೇಕಾದ್ರೆ ಅವರೇನೆ ಹಾಡ್ಬೇಕಾದ್ರೆ ಬೇರೆ ಯಾವ ಗಮನ ಕಡೆ ಇರ್ತಾ ಇರಲಿಲ್ಲ ಅವರಿಗೆ. SPB ಕೂಡ. ಮತ್ತು ಎಲ್ಲ ಕೇಳ್ಕೊಳ್ಳೋರು, ಯಾರು ಬರ್ದಿದ್ರು, ಏನಮ್ಮ ಕತೆ ಅನ್ನೋರು. ಆ ಕತೆ ಎಲ್ಲ ಹೇಳ್ತಾ ಇದ್ದೆ ನಾನು. ಎಷ್ಟೋ ಸಲ ನಮ್ಮ ಹತ್ರ ಅವರು ಹೇಳೋರು, ಕತೆಗಳೆಲ್ಲ ಹಂಚ್ಕೊಳ್ಳೋರು. ಎಷ್ಟು ಕಾಲದಿಂದ ನಿನ್ನ ಪುಟ್ಟ ಚರಣವನ್ನು ಕಂಡು ಮುಟ್ಟಿ ಪೂಜಿಸಲು. ಅಮ್ಮನಿಗಂತೂ ಹೇಳಂಗೆ ಇಲ್ಲ. ಅಮ್ಮನಿಗೆ ಒಂದು ಹಾಡು ಸುಮಾರು ಹಾಡ್ತಿದ್ದೀನಿ. ಅದ್ರಲ್ಲಿ ಒಂದು ಹಾಡು, ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು, ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ರಾಮವ ಪಾಡಲು, ಯಾವ ಭಾವದಿ ಯಾವ ರಾಗದಿ ಹಾಡಿ ಪಾಡಲಿ ನಿನ್ನನು ತಾಯೇ. ಕಣ್ಣುಗಳೆರಡು, ನಾನು ಕಣ್ಣುಗಳೆರಡು ಅಂತ ನಾನು ಮಸ್ತ್ ಹೇಳಿದ್ದು. ಕಣ್ಣುಗಳೆರಡು ಸಾಲದಮ್ಮ. ಎಷ್ಟು ಚೆನ್ನಾಗಿ ಹೇಳಿದ್ರು ಅಮ್ಮ ಅಂತ. ಅದರಲ್ಲಿ ನಾರಾಯಣಿ ಅಂತ ಒಂದು ಬರುತ್ತೆ. ನಾರಾಯಣಿ ಇನ್ನೊಂದು ಬರುತ್ತೆ. ಅಮ್ಮಗೆ ಅನುಮಾನ ಆಗೋಯ್ತು, ಏನಿದು ನಾರಾಯಣಿ ಅಂತ ಪದ. ಅವರು ಇದರಲ್ಲಿ ಸಪ್ತಸತಿ ದುರ್ಗಾ ಸಪ್ತಸತಿಯಲ್ಲಿ ನಾರಾಯಣಿ ಅನ್ನೊಂದು ಪ್ರಯೋಗ ಇದೆ. ಅದಕ್ಕೆ ಅನುಮಾನ ಆಯಿತು ಅವ್ರಿಗೆ. ಅದು ಫಸ್ಟ್ ಟೈಮ್ ನನಗೆ ಹಾಡಿದ್ದು ಆಲ್ಬಮ್ ಅದು. ದುರ್ಗಾ ಬಂದಳು ನೋಡಿ ಹೇಳಿದ್ನಲ್ಲ, ಆ ಕ್ಯಾಸೆಟ್ ಹೆಸರು ದುರ್ಗಾ ಬಂದಳು ನೋಡಿ. ಅವ್ರಿಗೆ ಅನುಮಾನ ಆಯಿತು. ವಿಜಯ ನರಸಿಂಹಕ್ಕೆ ಫೋನ್ ಮಾಡಿ ನಾರಾಯಣಿಯನ್ನು ಪ್ರಯೋಗ ಮಾಡಿದ್ದಾರೆ, ಇದು ಕರೆಕ್ಟಾ ಇದೆಯಾ ಅಂತ ಕೇಳಿದ್ರು. ರಾಮಪ್ರಸಾದ್ ಅವರಿಬ್ಬರು. ಆಮೇಲೆ ಅವರು ಹೌದು ಹೇಳ್ಬೋದು. ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತಂಬೆಕೆ ದೇವಿ ನಾರಾಯಣಿ ನಮೋಸ್ತುತೆ. ತಂಬೆಕೆ ಅಂದರೆ ಪಾರ್ವತಿ, ಲಕ್ಷ್ಮಿ, ಸರಸ್ವತಿ 3 ಜನಕ್ಕೂ ನಾವು ಹೇಳ್ಬೋದು ನಾರಾಯಣಿ ಪದ ಉಪಯೋಗಿಸ್ಬೋದು. ತ್ರಯಂಬಕೆ ಅಂತ ಅವ್ರು ಹೇಳಿದ್ರು. ಅವ್ರು ಹೇಳಿದ್ಮೇಲೆ ಇವ್ರ ಮೇಲೆ ನನ್ನ ಮೇಲೆ ಸಂಪೂರ್ಣವಾದಂತಹ ಒಂದು ವಿಶ್ವಾಸ ಬಂತು. ಆಮೇಲೆ ನಾನು ಏನೇ ಮಾಡಿದ್ರು ಕೂಡ ಅಮ್ಮ ಸಂತೋಷ ಹಾಡ್ತಾಯಿದ್ರು. ಆಮೇಲೆ ಇನ್ಯಾವುದೋ ಒಂದು ಭಾಷಣದಲ್ಲಿ ಕೂಡ, ಆಮೇಲೆ ಒಂದು ಇಂಟರ್ವ್ಯೂನಲ್ಲಿ ಅಮ್ಮ ಭಕ್ತಿಗೀತೆ ಹಾಡೋದ್ರಲ್ಲಿ ನಂಬರ್ 1 ಜಯಶ್ರೀ ಇಟ್ಕೊಂಡಿದ್ದೀನಿ ಪೇಪರೆಲ್ಲ. ಅವ್ರ ಥರ ಬೇರೆ ಯಾರೂ ಕೂಡ ಅಷ್ಟು ಒಳ್ಳೆಯ ಸಂಗೀತ, ಅಷ್ಟು ಸಾಹಿತ್ಯ ಮಾಡಿಲ್ಲ. ನಾನು ಹಾಡಿದ ಅತ್ಯುತ್ತಮವಾದ ಭಕ್ತಿಗೀತೆಯಲ್ಲಿ ಜಯಶ್ರೀ ಅರವಿಂದ್ ತುಂಬ ದಿ ಬೆಸ್ಟ್ ಅಂತ ಒಂದ್ಸಲ ಹೇಳಿದ್ರು ಅಮ್ಮ. ಹೇಳಿದ್ದಾರೆ ಅದನ್ನ. ನಂಗೆ ಹೇಳಿ ತುಂಬ ಖುಷಿ ಆಯ್ತು ನನಗೆ. ಅದೆಲ್ಲ ಹೇಳಿದ್ನಲ್ಲ, ಇದೆಲ್ಲ ಒಂದು ನನಗೆ ಡಾಕ್ಟ್ರೇಟು. ಒಂದು ಡಾಕ್ಟ್ರೇಟ್ ಅಲ್ಲ, ಒಂದೊಂದು ಕ್ಯಾಚತೆ ಒಂದೊಂದು ಡಾಕ್ಟ್ರೇಟ್ ನನಗೆ. ನನಗೆ ನನ್ನ ಜೀವನದ ಅನೇಕ ಮಜಲುಗಳು ಇದೆಲ್ಲ. ನಾನು ಇಲ್ಲಿ ತನಕ ನಿಜವಾಗ್ಲೂ ಗೆದ್ದಿದ್ದೀನಿ. ನಾನು ಗೆಲ್ಲೋದಕ್ಕೆ ಬಹುಮಟ್ಟಿಗೆ ಕಾರಣ ಈ ಮಹಾನ್ ಭಾವ, ನಾನು ಕಲಾವಿದನ ಹಾಡ್ತಿದ್ದು. ಎಲ್ಲ ಬೆಂಗಳೂರು, ಮೈಸೂರು ಎಲ್ಲ ಗಾಯಕರನ್ನ ಹಾಡ್ತಿದ್ದೀನಿ. ಬಹುಶಃ ಯಾರನ್ನೂ ನಾನು ಬಿಟ್ಟೇ ಇಲ್ಲ ಅಂತ ಹೇಳ್ಬೋದು. ನನಗೆ ನೋಡಿದ್ರೆ ಎಲ್ಲ ಎಷ್ಟು ಹಾಡಾಗಿರ್ಬೋದು? 5,000ಕ್ಕಿಂತ ಹೆಚ್ಚು ಆಗಿದೆ.
5,000ಕ್ಕಿಂತ ಹೆಚ್ಚು, ಹತ್ತತ್ರ 6,000 ರೀಚ್ ಆಗ್ತವೆ ಭಕ್ತಿಗೀತೆಗಳು. ಅಂದರೆ ಎಲ್ಲ ಸೇರಿ ಭಕ್ತಿಗೀತೆ, ಭಾವಗೀತೆ, ಮಧ್ಯೆ MSL ಗೀತೆಗಳು ಅಂತ ಮಾಡಿದ್ರು, ಅದರಲ್ಲಿ ಒಂದು ಭಾವಗೀತೆ ವಾಲ್ಯೂಮ್ ಆಯಿತು. ನಾನು ಎಷ್ಟೋ ಹಾಡು ಭಾವಗೀತೆನೂ ಬರೆದಿದ್ದೀನಿ, ಭಕ್ತಿಗೀತೆನೂ ಬರೆದಿದ್ದೀನಿ, ಜಾನಪದ ನೀವೇ ನೋಡಿದ್ರಲ್ಲ ಈಗ ಭೈರವೇಶ್ವರ, ಹಾಗೆ ಜಾಣ ರಂಗಪ್ಪ, ಕೋಲು 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 ಕೋಲಿನಾಟ ಆಡಿ ಕುಣಿದ ಜಾನ ಮಾಡಿ ಲೀಲೆಯಿಂದ ಬಾಲೆಯನ್ನು ವರಿಸಿನಿಂದ ಮೇಲುಗಿರಿಯ ಲೀಲೆಗಾರ ಬಿಳಿಗಿರಿ ರಂಗ, ನಮ್ಮ ಸೋಲಿಗರ ಭಾವನಾದ ಬಿಳಿಗಿರಿ ರಂಗ. ಸುಮಾರು ಹಾಡುಗಳು, ಕೆಲವು ನಂಗೆ ನೆನಪೇ ಇಲ್ಲ. ಒಂದು 5,000ಕ್ಕಿಂತ ಜಾಸ್ತಿ ಆಗಿದೆ. ಅದು ಹೆಂಗೆ ನನಗೆ ಅಷ್ಟೊಂದು ನನಗೆ ಗೊತ್ತೂ ಇರಲಿಲ್ಲ. ನನ್ನ ಒಬ್ಬ ಅಭಿಮಾನಿ ಪಾಪ ನನ್ನ ಕ್ಯಾಸೆಟೆಲ್ಲ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ರು ಅವರು ಪಾಪ ಕ್ಯಾಸೆಟ್ ಡಬ್ಬನೇ ತಂದು ಕೊಟ್ಟರು ನನಗೆ. ಒಂದು ಹತ್ತತ್ರ 6,000 ಹಾಡುಗಳು ಈಗ ಎಲ್ಲ ಸೇರಿ. ಅದನ್ನೆಲ್ಲ ನಾನು ನನ್ನದೇ ಒಂದು ಕಲಾಶ್ರೀ ಡಾಕ್ಟರ್ ಜಯಶ್ರೀ ಅರವಿಂದ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಅದರಲ್ಲೆಲ್ಲ ಹಾಕಿದ್ದೀನಿ. ಆದರೆ ಅದು ಕಾಪಿರೈಟ್ ಎಲ್ಲ ಬೇರೆಯವ್ರಿಗೆ, ಯಾರು ತಯಾರು ಮಾಡಿದಾರೋ ಅವರಿಗೆ. ಅಟ್ಲೀಸ್ಟ್ ಹಾಡುವಂತಹ ಕಲಾವಿದರಿಗೆ ಹಾಡು ಸಿಕ್ಕಲಿ, ಒಂದು ಕಡೆ ಒಂದು ಲೈಬ್ರರಿಲಿ ಪುಸ್ತಕ ಜೋಡಿಸ್ರಿ, ರೆಫರೆನ್ಸ್ ಸಿಗುತ್ತಲ್ಲ ಆ ಥರ. ಎಷ್ಟೋ ಜನ ಕೇಳ್ತಾರೆ, ಅಮ್ಮ ಆ ಹಾಡು ಕಳಿಸಿ ಈ ಹಾಡು ಕಳಿಸಿ ಅಂತಾರೆ. ನನ್ನ ಯಾವ ಹಾಡು ನನಗೆ ಸಾಹಿತ್ಯ ಒಂದೂ ನೆನಪಿಲ್ಲ. ನನಗೆ ಯಾಕೆ ನೆನಪಿಲ್ಲ ಅಂದರೆ, ನಾನು ಹಾಡು ಬರೀಬೇಕಾದ್ರೆ ಮತ್ತು ಕ್ಯಾಸೆಟ್ ಬರೀಬೇಕಾದ್ರೆ ನಾನು ಯಜಮಾನರು ಹೇಳಿದ್ರು, ನೀ ಇದೇ ಹಾಡು ಇದೇ ಕ್ಯಾಸೆಟಲ್ಲಿ ಬೇರೆ ನಿಮಗೆ ರಿಪೀಟ್ ಆಗಬಾರ್ದು ಅಂತ. ನಾನು ನೆನಪಲ್ಲಿ ಇಟ್ಕೊಂಡ್ರೆ ಅದೇ ಪದಗಳು ರಿಪೀಟ್ ಆಗುತ್ತೆ ಅಂತ ಹೇಳಿ ನಾನೆಲ್ಲ ಮರ್ತು ಬಿಡೋಕ್ಕೆ ನನ್ನನ್ನೇ ನಾನು ಹಿಪ್ನಟೈಸ್ ಮಾಡ್ಕೊಂಡ್ಬಿಟ್ಟೆ. ನಾನು ಬರೆದಿರೋ ಹಾಡುಗಳು, ಬರೆದಿರೋ ಸಾಹಿತ್ಯ ಮರ್ತ್ಬಿಡೋ ಹಾಗೆ ಎಷ್ಟೋ ಹಾಡು ಮರ್ತೇ ಬಿಟ್ಟಿದ್ದೀನಿ. ಅದೆಲ್ಲನೂ ಯೂಟ್ಯೂಬಲ್ಲಿ ಹಾಕಿದ್ದೀನಿ ಇವಾಗ ಹುಡುಕಿ. ನನ್ನ ಶಿಷ್ಯ ಒಬ್ಬ ಇದ್ದಾನೆ ರಕ್ಷಿತ್ ಅಂತ, ಅವನು MSc ಮಾಡಿದ್ದಾನೆ ಪಾಪ. ಅವನಿಗೆ ಇದೆಲ್ಲ ಸಹಾಯ ಮಾಡ್ತಾನೆ, ಇದೆಲ್ಲ ಯೂಟ್ಯೂಬ್ಗೆಲ್ಲ ಹಾಕ್ಕೊಡ್ತಾನೆ. ಅವ್ನು ಹೇಳ್ತಾನೆ, ಅಮ್ಮ ನಿಮ್ಮ ಹಾಡು ಇದು ಅಂತ. ಅವ್ನು ಹೇಳಿದ್ರೆ ಹೌದಾ ಅಂತ. ಆವಾಗ ನನಗೆ ನೆನಪಾಗುತ್ತೆ, ಹೌದು ನಾನು ಮಾಡಿರ್ದಿರ್ಬೋದು ಅಂತ. ಆಮೇಲೆ ನನ್ನ ಮಕ್ಕಳು ಹೇಳ್ತಾರೆ, ಇದು ನಿನ್ನ ಹನಿ ಮಾಡಿದ ಹಾಡು ಅಂತ. ಆ ಥರ ಎಷ್ಟೋ ಮರ್ತು ಬಿಟ್ಟಿದ್ದೀನಿ. ಹತ್ತತ್ರ 5,000ಕ್ಕಿಂತ ಹೆಚ್ಚು ಹಾಡುಗಳು ನಾನು ಚಾನಲ್ ಮಾಡಿದ್ಮೇಲೆ. ಈಗಲೂ ಸುಮಾರು ಹಾಡುಗಳು ಒಂದು 8 ಭಾಷೆಯಲ್ಲಿ ಸುಮಾರು, ಕನ್ನಡ, ತಮಿಳು, ತೆಲುಗು, ಮಲಯಾಳಮ್ಮು, ಹಿಂದಿ, ತುಳು, ಕೊಡಗು ಭಾಷೆ, ಆಮೇಲೆ ಸಂಸ್ಕೃತ, ಹಾಗೆ 8 ಭಾಷೆಯಲ್ಲಿ ಸುಮಾರು ಹೆಚ್ಚು ಹಾಡುಗಳನ್ನು ಮಾಡಿದ್ದೀನಿ ನಾನು. ಇದು ನನಗೆ ನನ್ನ ಲೈಫಲ್ಲಿ ಏನಂದರೆ, ಒಂದು ಉಪನ್ಯಾಸಕ್ಕೆ ಆಗಿದೆ, ಹಾಗಾಗಿ ಅದೊಂಥರ ಒಂದು ಲೈಫು. ಸಂಗೀತ ಸಂಯೋಜಕಿಯಾಗಿ ಒಂದು ಲೈಫು ನಂದು, ನೀವು ಕಂಡ ಹಾಗೆ ಸಾಹಿತ್ಯ ಬರೆದಿದ್ದೇನೆ. ಹಾಗೆ ಇದ್ರ ಜೊತೆಗೆ ನನಗೆ ಸುಗಮ ಸಂಗೀತ ಅನ್ನೋದ್ರ ಬಗ್ಗೆ ತುಂಬ ವಿಶೇಷವಾದಂಥ ಆಸಕ್ತಿ ಇತ್ತು. ಯಾಕೆಂದರೆ ನಾನು ಕಲ್ತಿದ್ದೆಲ್ಲ ಕರ್ನಾಟಕ ಸಂಗೀತ, ಮ್ಯೂಸಿಕ್ ಮಾಡಿದ್ದು. ನಾನು ಕೇಳಿದ್ದೆಲ್ಲ ಹಿಂದೂಸ್ತಾನಿ ಸಂಗೀತ. ನನಗೆ ಇಷ್ಟ ತುಂಬ ಹಿಂದೂಸ್ತಾನಿ ಸಂಗೀತ ಅಂದರೆ ಅದರ ಮಾಧುರ್ಯ, ಅದರ ಲಯ ಮಾಧುರ್ಯ, ಅದು ತುಂಬ ಇಷ್ಟ ನನಗೆ. ಹಾಗೆ ನಾನು ಐಚ್ಛಿಕವಾದ ವಿಷಯ ಜಾನಪದ. ಸೊ ನಾನು ಹಾಡಿದ್ದೆಲ್ಲ ಜಾನಪದನೇ ಜಾಸ್ತಿ. ನಿಮಗೆ ಸಿಗೋದೆಲ್ಲ ಜಾನಪದ ಹಾಡುಗಳೇ. ಚೆಲ್ವಿ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ, ನೀವೆಲ್ಲ ಬಹುಶಃ ಕೇಳಿರ್ಬೋದು. ಅದು ಸುಮಾರು ಹಾಡುಗಳು. ಹಾಗೆ ಜಾನಪದ ಹಾಡು ಹಾಡಿದ್ದು. ಮತ್ತು ನಾನು ಬರೆದಿದ್ದು, ಕಂಪೋಸ್ ಮಾಡಿದ್ದೆಲ್ಲ ಭಕ್ತಿಗೀತೆಗಳು, ಜಾಸ್ತಿ ಭಕ್ತಿಗೀತೆಗಳು. ನನಗೆ ಸ್ಟುಡಿಯೋಗೆ ಬಂದ್ಬಿಟ್ಟು, ಮೇಡಮ್ ಈ ಥರ ಮಾಡಿಕೊಡಿ ಅಂತ ಹೇಳಿದ್ರೆ ಯಾರು ಹೇಳೋರು, ಅವ್ರು ಯಾರು ಹೇಳ್ತಾರೆ ಅವರು ಆಗ ನಾನು ತಯಾರು ಮಾಡುವೆ. ನನಗೆ ಅದು ಪ್ರಾಜೆಕ್ಟ್ ಮಾಡಬೇಕು ಅಂತ ಬಂದಾಗ ಅಪ್ಪಾಜಿಯವ್ರು ಹೇಳಿದ್ರು, ನಾನು ಮನುಷ್ಯರ ಮೇಲೆ ಹಾಡು ಬರೆದ್ರೆ ನಾನು ಹಾಡಲ್ಲಮ್ಮ ಅಂತ. ನನಗೆ ದೈವ ಒಂದು ಏನಾದರೂ ದೇವರ ಮೇಲೆ ಬರೆದ್ರೆ ನಾನು ಹಾಡ್ತೀನಿ, ಮನುಷ್ಯರ ಮೇಲೆ ಬರೆದ್ರೆ ನಾನು ಹಾಡೋಕ್ಕೆ ನಂಗೆ ಇಷ್ಟಪಡಲ್ಲ. ನನಗೆ ಸುಮಾರು ಜನ ಈಗಾಗಲೇ ನನ್ನ ಮೇಲೆ ಬರೀರಿ ಸುಮಾರು 3,000 ಫೈಲ್ಸ್ ಇದೆ ನನಗೆ, ಸ್ವಾಮಿಗಳೆಲ್ಲ ಕೊಟ್ಟಿದ್ದಾರೆ ಸುಮಾರು ಜನ. ಅದ್ರ ಮೇಲೆ ನಂಗೆ ಬರೆಯೋಕ್ಕೆ ನಂಗೆ ತುಂಬ ಕಷ್ಟ ಆಗುತ್ತೆ. ನನ್ನನ್ನು ತೊಡಗಿಸ್ಕೊಳಕ್ಕೆ ನಂಗೆ ಆಗಲ್ಲ. ನಂಗೆ ದೇವ್ರ ಮೇಲೆ ಬರೆದ್ರೆ ನಾನು ಹಾಡಬಲ್ಲೆ ಅಂತ ಹೇಳಿದ್ರು. ನಾನು ಆಯಿತು ಅಪ್ಪಾಜಿ, ನಾನು ಭೈರವೇಶ್ವರ ಮೇಲೆ ಬರೆಯೋದು, ಈಶ್ವರನ ಪುರಾವತಾರ ಅಷ್ಟೇ ಅಂತ ಹೇಳಿ. ಅವ್ರು ಸುಮಾರು ವರ್ಷದಿಂದ ಮಾಡಿರಲಿಲ್ಲ, ಬೇರೆ ಚುಂಚನಗಿರಿಗೆ ಮಾಡಿರಲಿಲ್ಲ. ಸರಿ, ಆಮೇಲೆ ನಾನು ಅದಕ್ಕೋಸ್ಕರ ಭೈರವೇಶ್ವರ ಅಧ್ಯಯನ ಮಾಡಿದೆ. ಈ ಭೈರವೇಶ್ವರ ಕಥೆ ನಮ್ಗೆ ಅಷ್ಟು ಸರಿಯಾಗಿ ಗೊತ್ತಿರಲಿಲ್ಲ, ಕೆಲವು ಮಾತ್ರ ಗೊತ್ತಿತ್ತು, ನನಗೆ ಅಷ್ಟು ಡೀಟೇಲಾಗಿ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ಮೈಸೂರು ಯೂನಿವರ್ಸಿಟಿಗೆ ಹೋದೆ. ನಾನು ಯೂಶ್ವಲಿ ಯಾವುದೇ ಒಂದು ನಂಗೆ ಪ್ರಾಜೆಕ್ಟ್ ಬಂದರೆ ಅದನ್ನು ನಾನು 6 ತಿಂಗಳು ತಗೊಳ್ತಾ ಇದ್ದೆ ಒಂದು ಪ್ರಾಜೆಕ್ಟ್ನ. ಅದನ್ನು ಸ್ಟಡಿ ಮಾಡಿ ಅದಕ್ಕೆ ಸಂಬಂಧಪಟ್ಟ ಮೂಲ ಏನಿದೆ, ಮೂಲ ಸಾಹಿತ್ಯ ಏನಿದೆ, ಅದನ್ನು ಅಧ್ಯಯನ ಮಾಡಿಬಿಟ್ಟು ಅದನ್ನು ಮೇಲೆ ಬರಿತಾ ಇದ್ದೆ. ಅದು ಸುಬ್ರಹ್ಮಣ್ಯ ದೇವರು ಕೊಡಲಿ ನನಗೆ, ಕುಗ್ಗೆ ಸುಬ್ರಹ್ಮಣ್ಯ ಕೊಟ್ಟರು ಕೂಡ ಅದರ ಇತಿಹಾಸ, ಅದ್ರ ಪುರಾಣ, ಅದ್ರ ಬಗ್ಗೆ ಏನು ಕಲ್ಪನೆಗಳಿದೆ, ಏನು ಜನ ಏನು ಹೇಳ್ತಾರೆ, ಅದು ಸತ್ವ ಏನು, ಅದು ಮಹತ್ವ ಏನು, ಅವರ ವಿಶೇಷತೆ ಏನು, ಅದೆಲ್ಲ ನಾನು ಅಧ್ಯಯನ ಮಾಡಿನೇ ಬರಿತಾ ಇದ್ದೆ. ಇವತ್ತು ಅಷ್ಟೇ ಯಾವುದೊಂದು ಪ್ರಾಜೆಕ್ಟ್ ಕೊಟ್ಟರೆ ಸ್ವಲ್ಪ ಟೈಮ್ ತೊಗೊಂಡು ನಾನು ಅದರ ಅಧ್ಯಯನ ಮಾಡಿ ಅದನ್ನು ಓದಿ ಅದನ್ನು ಬರೆಯೋದು. ನಾನು ಹಿಂದೆ ಹೀಗೇ ಕುರುಬತ್ತಿ ಬಸವೇಶ್ವರ ಅಂಥೇಳಿ ಹೂವಿನ ಹಡಗಲಿ ತಾಲೂಕು, ಅಲ್ಲಿ ನನಗೆ ಒಂದು ಹಾಡು ಯಾರು ಹೇಳಿದ್ರು, ನೀವು ಅದ್ರ ಬಗ್ಗೆ ಬರ್ಕೊಡಿ, ಕುರುಬತ್ತಿ ಬಸವೇಶ್ವರ ಬಗ್ಗೆ ಬರ್ಕೊಡಿ ಅಂತ. ಆವಾಗಲೂ ನಾನು ಹೇಳಿದೆ, ಅದು ಸಂಬಂಧಪಟ್ಟು ಏನಾದರೂ ಕೊಡಿ ಹಿಂದೆ.
ಅವರು ಯಾವುದೋ ಪೇಪರ್ ಕಟ್ಟಿಂಗ್ಸ್ ಒಂದು ಕೊಟ್ಟರು. ಅದನ್ನು ನೋಡಿ ಅದ್ರ ಬಗ್ಗೆ ಅನ್ವೇಷಣೆ ಮಾಡಿ ಅದರಲ್ಲಿ ಹಾಡು ಬರ್ಕೊಟ್ಟೆ ನಾನು. ಅಂದರೆ ನನಗೆ ಅಧ್ಯಯನ ಇಲ್ಲದೆ ನನಗೆ ಕೆಲಸ ಮಾಡೋಕ್ಕೆ ನನಗೆ ಸಾಧ್ಯನೇ ಇಲ್ಲ. ನನಗೆ ನನ್ನ ಸ್ವಭಾವ ಒಂದು, ಮತ್ತು ನಾವು ಏನೋ ಕೆಲಸ ಮಾಡಿದ್ರು ಕೂಡ ಅದನ್ನು ಸಮರ್ಪಕವಾಗಿ ಮಾಡಬೇಕು ಅಂತ ನನ್ನ ಉದ್ದೇಶ. ಅದು ಕರೆಕ್ಟಾಗಿ ಮಾಹಿತಿ ಕೊಡಬೇಕು. ಸುಮ್ಮನೆ ಅಷ್ಟೊತ್ತರ ಸೇರಿಸ್ಬಿಟ್ರೆ ಒಂದು ಹಾಡಾದರೆ ಅದು ಹಾಡಿನ ಮಹತ್ವ ಆದರೆ ಹಿಂಗಿರುತ್ತೆ ಅಂದ್ಬಿಟ್ಟು, ಹಾಗಾಗಿ ಅಲ್ಲಿ ಹೋದೆ. ಚುಂಚನಗಿರಿ ಹೋಗಿ ಅಲ್ಲಿ ಪರಿಸರ ನೋಡಿ, ಆ ಭೈರವೇಶ್ವರ ನೋಡಿ, ಆಮೇಲೆ ಅಲ್ಲಿ ಕಂಬದ ಅವಳನ್ನ ನೋಡಿ ಎಲ್ಲ ನೋಡ್ಕೊಂಡ್ಬಂದೆ. ಜೊತೆಗೆ ಇನ್ನೇನು ವಿಶೇಷ ಅಂತ ನೋಡ್ಬೇಕಾದ್ರೆ ಅವ್ರು ಒಳಗೆ ಕರ್ಕೊಂಡು ಹೋದರು ನನ್ನ ಸ್ವಾಮೀಜಿಗಳು, ಬಾಲಗಂಗಾಧರ ಸ್ವಾಮಿಗಳು. ತುಂಬ ಸಸನ್ಮುಖ ಸ್ವಾಮೀಜಿಗಳು, ಪಾಪ ತುಂಬ ಸಜ್ಜನ, ಒಂದು ಕಲಾವಿದರನ್ನು ನಮ್ಮನ್ನು ತುಂಬ ಗೌರವದಿಂದ ನೋಡಿಕೊಂಡ್ರು. ಅಲ್ಲಿ ಊಟಕ್ಕೆ ಹೋದ ನೋಡಿದೆ, 10,000 ಜನ ಮಕ್ಕಳು ಸಾಲ ಕೂತಿದ್ರು. ಹೆಂಗೆ ಚುಕ್ಕೆಗಳು, ನಾವು ಚುಕ್ಕೆ ರಂಗೋಲಿ ಇಡ್ತೀವಲ್ಲ ಆ ಥರ ಕೂತಿದ್ರು. ಎಲ್ಲ ಕೆಂಪು ಟವಲು ಹಾಕ್ಕೊಂಡಿದ್ರು. ಮಕ್ಕಳೆಲ್ಲ ಸಾಲ ಶಿಸ್ತು ಅಂದರೆ ಅಂಥ ಶಿಸ್ತು. ಒಂದು ಮಕ್ಕಳು ಸಾಂಬಾರು ಬಡಿಸ್ತಾಯಿದ್ವು, ಒಂದು ಮಕ್ಕಳು ಪಲ್ಯ ಬಡಿಸೋದು, ಅನ್ನ ಬಡಿಸೋದು. ಲೈನ್ ಅಂದರೆ ಅಂಥ ಸ್ಕೇಲಲ್ಲಿ ಲೈನ್ ಎಳೆದಂಗೆ ಅಷ್ಟು ಕರೆಕ್ಟಾಗಿ ದೊಡ್ಡ ಒಂದು ಹಾಲು. ಅಲ್ಲಿ ನೋಡ್ಬಿಟ್ಟು ನಾನು ಆಶ್ಚರ್ಯಪಟ್ಟೆ. ಅಯ್ಯೋ ಮಹಾನ್ ಭಾವ ಭೈರವೇಶ್ವರ, ನೀನಪ್ಪ ನಿನ್ನ ಮಹಿಮೆ. ನಾವು ಒಬ್ಬರಿಗೆ ಅನ್ನ ಹಾಕೋದೇ ನಮ್ಗೆ ಅಷ್ಟು ಕಷ್ಟ. ಅದನ್ನು ಹಾಕಿದ್ರೆ ನಾವು ಅವ್ರಿಗೆ ಅನ್ನ ಹಾಕಿದ್ವಿ, ಅವ್ರಿಗೆ ಅನ್ನ ಹಾಕಿದ್ವಿ, ಅವ್ರನ್ನ ಎಷ್ಟು ದಿವಸ ಹಾಕಿದ್ವಿ, ಅವ್ರನ್ನ ಎಷ್ಟು ದಿವಸ ಊಟ ಹಾಕಿದ್ವಿ ಅಂತ ನಾವು ಇಷ್ಟು ಜಂಬ ಕೊಡ್ತೀವಿ. ಇಷ್ಟು 1000 ಜನ ಮಕ್ಕಳಿಗೆ ಸಾಕ್ತಾ ಇದ್ದಾರಲ್ಲ, ಈ ಭೈರವೇಶ್ವರ ಸಾಕ್ತಾ ಇದ್ದಾನೆ, ಎಂಥ ಮಹಾನುಭಾವ ಇವನು, ಎಂಥ ಅನ್ನದಾನಿ ಇವನು ಅಂತ ಅನಿಸ್ತು. ಅದಕ್ಕೆ ಆ ಭೈರವೇಶ್ವರ ಮೇಲೆ ಹಾಡು ಬರೆದು ಅನ್ನದಾನಿ ಭೈರವ ಅಂತಲೇ ಹೆಸರಿಟ್ಟೆ. ಅವನಂತಹ ಅನ್ನದಾನ ಕೊಡೋನಂತ. ಅಪ್ಪಾಜಿ ತುಂಬ ಇಷ್ಟ ಆಯಿತು ನನ್ನ ಹಾಡು, ಕ್ಯಾಸೆಟ್ಟು ತುಂಬ ಇಷ್ಟ ಆಯಿತು. ಹಾಡು ಮೈ ಮೇಲೆ ಎಂಥವನು ಚುಂಚನಗಿರಿಯಲ್ಲಿ ನಿಂಥವನು, ಎಂಥ ಮಹಾನುಭಾವ ಅವನು. ತುಂಬ ಸಂತೋಷ ಹಾಡಿದ್ರು. ಹೇಳಿದ್ನಲ್ಲ ಅವರು ನೃತ್ಯ ಮಾಡ್ಕೊಂಡು ಹಾಡಿದ್ರು ನನ್ನ ಹಾಡು. ಸೋಜಿಗ ನೋಡಿರಪ್ಪ ಸೋಜಿಗವ್ವ, ಸೂಜಿಲಿ ಬೀಗ ತೆಗೆಯೋ ಭೈರಪ್ಪನ, ಸೋಜಿಗ ನೋಡಿರಪ್ಪ ಸೋಜಿಗವ್ವ, ಅದೆಲ್ಲ ಹಾಡು. ಬಂದಾನ ಕಿನ್ನುಡಿಯ ಕಡುಜಾಣ, ತಂದಾನ ಸನ್ನುಡಿಯ ಸೂಜಾಣ, ಕಿನ್ನುಡಿಯ ಕಡುಜಾಣ, ಸನ್ನುಡಿಯ ಸೂಜಾಣ. ಹೀಗೆ ಒಂದೊಂದು ಹಾಡುವೆ ಅದಾಗಿ ತಾನಾಗೆ ಬರ್ತಾ ಇದ್ವು. ಆ ಕಿನ್ನುಡಿ ನುಡಿಸೋದು ಅಂತ ಮಹಿಮಾ. ಭೈರವೇಶ್ವರ ಹೇಗೆ ಅಗಾಧ ಇರ್ತಾನೆ, ಅವನ ರುದ್ಧ ಗಂಭೀರವಾದಂತಹ ಸೌಂದರ್ಯ ಹೆಂಗಿತ್ತು ಅದೆಲ್ಲ ಒಂದು ರೀತಿ ನನಗೆ ಕೂಡ ಆ ಒಂದು ಅದ್ರ ಒಳಗಿಂದ ಈಚೆ ಬರೋಕ್ಕಾಗ್ತಾನೆ ಇರಲಿಲ್ಲ. ಒಂದು ಸಾಹಿತ್ಯನ ಓದಿ ಅದು ಹಾಡು ಬರೀಬೇಕಾದ್ರೆ ಅದರಿಂದ ಈಚೆ ಬರೋಕ್ಕೆ ನನಗೆ ಆಗ್ತಾನೆ ಇರಲಿಲ್ಲ. ಅಷ್ಟು ಮಟ್ಟಿಗೆ ನಾನು ಅದರೊಳಗೆ ಪ್ರವೇಶ ಮಾಡ್ತಾಯಿದ್ದೆ. ಹಾಗೆ ಅಪ್ಪಾಜಿ ಕೂಡ ಹಾಗೆ ಹಾಡೋರು. ಇದೊಂದು ರೀತಿ ನನಗೆ ಯಾವುದೋ ಒಂದು ಜನ್ಮದ ಒಂದು ಸುಕೃತ ಅಂತ ನಾನು ತಿಳ್ಕೊಳ್ತೀನಿ. ಹಾಗೆ ನಾನು 82ರಲ್ಲಿ ಒಂದು ತುಳು ಪಿಕ್ಚರ್ ಸಂಗೀತ ಮಾಡಿದೆ, ದಾರಿದ ಸೀರೆ ಅಂತ. ಅದು ಮಂಗಳೂರಿನಲ್ಲಿ ಸದಾಶಿವ ಸಾಲಿಯನ ಅಂತ ಅವರು ಹೀರೋ. ಬಾಂಬೆ ಒಬ್ಬರು ಇದ್ದರು, ರಾಮ್ ಶೆಟ್ಟಿ ಅಂತ, ಅವರು ಫೈಟ್ ಮಾಸ್ಟ್ರು. ಅವರು ತುಂಬ ಒಳ್ಳೆಯ ಕಲಾವಿದರು. ಅವರು ಅದಕ್ಕೆ ಡೈರೆಕ್ಟ್ ಮಾಡಿದರು. ದಾರದ ಸೀರೆ ಅಂತ ಒಂದು ತುಳು ಪಿಕ್ಚರ್ ಮಾಡಿದೆ. ಆಮೇಲೆ 86ರಲ್ಲಿ ತಿರ್ಗಿ ಅವ್ರದ್ದೇನು ಇನ್ನೊಂದು ಪೆಟ್ಟಾಯಿ ಪಿಲಿಂದ ಒಂದು ಮಾಡಿದೆ. 2 ರಿಲೀಸ್ ಆಗಿ ಒಳ್ಳೆಯ ಹೆಸರು ತಂತು ನನಗೆ. ದಕ್ಷಿಣ ಕರ್ನಾಟಕದಲ್ಲಿ ನನಗೆ ಒಳ್ಳೆಯ ಹೆಸರು ತಂತು ನನಗೆ 2 ತುಳು ಚಿತ್ರಗಳು. ಆ ಸಮಯದಲ್ಲಿ ನಾನು ಫಸ್ಟು ಮೊದಲನೇ ಚಿತ್ರಕ್ಕೆ ಇವನ್ನ ಹಾಡಿಸ್ದೆ, ನಮ್ಮ ಪಿ ಬಿ ಶ್ರೀನಿವಾಸ ಹಾಡಿಸ್ದೆ. ಪಿ ಬಿ ಶ್ರೀನಿವಾಸ ನಮ್ಗೆ ಮುಂಚಿತ ಪರಿಚಯ. ನಮಗೆ ನವೋದಯ ಕ್ಯಾಸೆಟ್ ಅಂತ ಹೇಳಿದ್ನಲ್ಲ, ನಾವು 81ರಲ್ಲಿ ನಾವು ತಯಾರು ಮಾಡಿದ್ವಲ್ಲ, ಅದಕ್ಕೆ ಪಿ ಬಿ ಶ್ರೀನಿವಾಸನೇ ನಾವು ಹಾಡಿಸಿದ್ವಿ. ಪಿ ಬಿ ಶ್ರೀನಿವಾಸ ನಾವು ಮಡ್ರಾಸ್ಗೆ ಹೋದಾಗೆಲ್ಲ ಪಿ ಬಿ ಶ್ರೀನಿವಾಸ ಮನೆಗೆ ಹೋಗ್ತಾಯಿದ್ವಿ. ತುಂಬ ಕನ್ನಡದವ್ರನ್ನ ಕಂಡ್ರೆ ತುಂಬ ಪ್ರೀತಿ ಅವ್ರಿಗೆ. ಆ ವುಡ್ಲ್ಯಾಂಡ್ಸ್ ಅಂತ ಹೋಟ್ಲು, ಅಲ್ಲಿ ಅವಾಗೂ ತಿಂಡಿ ಎಲ್ಲ ತರೋ, ನಮಗೂ ಬೇಕಾದಷ್ಟು ಅವ್ರು ತಿಂಡಿ ಎಲ್ಲ ತಿನ್ನಿಸೋರು ಅವರು. ಅಲ್ಲಿ ಹೋದಾಗೆಲ್ಲ ವುಡ್ಲ್ಯಾಂಡ್ಸಲ್ಲೇ ನಮಗೆ ಸಮಾರಾಧನೆ. ಹೋಟ್ಲಲ್ಲಿ ಹೋದರೂ ಅವರು ಸ್ಪೂನು ಮನೆಯಿಂದ ತರೋರು. ಅಲ್ಲಿ ಉಪ್ಪಿಟ್ಟು ಪೊಂಗಲ್ ಏನು ತಿಂದರೂ ಕೂಡ ಅವ್ರ ಸ್ಪೂನೇ ಆಗಬೇಕಿತ್ತು. ಅವ್ರು ಜೋಬಿಂದ ಸ್ಪೂನ್ ತಂದು ಅದನ್ನ ತಿಂದ್ಬಿಟ್ಟು ತೊಳ್ಕೊಂಡು ಅದನ್ನ ಹಾಗೆ ತೊಗೊಂಡು ಹೋಗ್ತಾಯಿದ್ರು. ನಾವು ಹೋದಾಗ ಏನಾಗಿತ್ತು, ಆ ಸ್ಪೂನ್ ಮರ್ತ್ಬಿಟ್ಟಿದ್ದೆ ನಮ್ಮ ಜೊತೆ ಮಾತಾಡಿಕೊಂಡು. ಅವನು ಬೈತರು ಪಾಪ, ಕ್ಲೀನ್ ಮಾಡ್ತಾನಲ್ಲ ಹುಡುಗ, ಅವನು ಆ ಸ್ಪೂನ್ ತೊಗೊಂಡು ಸೇರಿಸ್ಕೊಂಡ್ಬಿಟ್ಟಿದ್ದಾನೆ. ಅವನು ಇದಕ್ಕೆ ಬೈದು ಬೈತಾರೆ, ನನ್ನ ಸ್ಪೂನ್ ಯಾಕೆ ನೀನು ತೊಗೊಂಡೆ ಅಂತ ಬೈದು. ಕೊನೆಗೆ ಅವ್ರ ಸ್ಪೂನ್ ಇಸ್ಕೊಳ್ಳೇ ಇಲ್ಲ ಅವರು ವಾಪಸ್ಸು. ಅಂದರೆ ಒಬ್ಬೊಬ್ಬರ ಲೈಫ್ ಶಿಸ್ತು ಒಂದು. ಆಮೇಲೆ ಇಲ್ಲಿಂದ ಜೋಬಲ್ಲಿ ಒಟ್ಟಿಗೆ ಒಂದು 500 ಪೆನ್ ಇರೋದು. ಇಷ್ಟು ಪೆನ್ನು ಅವರು ಎಷ್ಟು ಪೆನ್ನು ಅಂದರೆ ಜೋಬ್ ತುಂಬ ಬರೀ ಪೆನ್ನೇ ಕಾಣ್ತೋದು PBS ಅಂದರೆ. ಸರಿ, ಇಷ್ಟೊಂದು ಪೆನ್ ಬೇಕು ರೀ, ಅಷ್ಟು ಬೇಕು ಅನ್ನೋರು. ಮತ್ತು ಅಷ್ಟು ಒಂಥರ ಎಷ್ಟು ಹಾಡು ಬರೆದಿದ್ದಾರೆ. 1 ಲಕ್ಷ ಮೇಲೆ ಬರೆದಿರ್ಬೋದು ರೀ. 1 ಲಕ್ಷ ಹಾಡು ಬರೆದಿರೋದು ಅವರು. ಎಲ್ಲ ಭಾಷೆ, ಕನ್ನಡದಲ್ಲಿ ಬರೆಯೋರು ಪಿ ಬಿ ಶ್ರೀನಿವಾಸು, ಬರೆಯೋರು ಡಾಕ್ಟರೇಟ್ ಉರ್ದುನಲ್ಲಿ ಬರೆಯೋರು, ಕನ್ನಡದಲ್ಲಿ ಬರೆಯೋರು, ತಮಿಳು, ತೆಲುಗು, ಸಂಸ್ಕೃತ, ಮಲಯಾಳಮಲ್ಲಿ ಮಾತಾಡೋರು. ಅಷ್ಟು ಚೆನ್ನಾಗಿ ಮಾತಾಡೋರು. ಒಂದು ತಮಾಷೆ. ಪಿ ಬಿ ಶ್ರೀನಿವಾಸ್ ಬಗ್ಗೆ ಓದ್ತಾ ಇದ್ದೆ. ಅವ್ರ ಬಗ್ಗೆ ನಾನು PhD ಮಾಡಬೇಕು, ಅಷ್ಟು ಮಹಾನ್ ಬುದ್ಧಿವಂತರು.
ಅವರು ತೀರಿ ಹೋದ್ಮೇಲೆ ಅವ್ರ ಮನೇಲಿ ಎಲ್ಲ ನೋಡಿದಾಗ ಅವ್ರಿಗೆ ಸುಮಾರು ಒಂದು 2 ಲಕ್ಷ ಆಗಷ್ಟು ಚೆಕ್ಸ್ಗಳು ಹಾಗೆ ಬಿದ್ದಿದ್ವಂತೆ. ಆಕಾಶವಾಣಿ ಚೆಕ್ಸ್ ಅದೆಲ್ಲ ಕ್ಯಾಶೇ ಮಾಡ್ತಿಲ್ಲ ಅವರು. ಅಂದರೆ ಅವ್ರು ನಿರಂತರ ಬರೀತಾರೆ ಕೆಲಸ. 1.5 ಲಕ್ಷ ಮೇಲೆ ಹಾಡುಗಳಿದೆ ಅಂತೆ ಇನ್ನೂ ಅವ್ರ ಮನೇಲಿ ಅವ್ರು ಬರೆದಿರೋ ಹಾಡುಗಳು ಅಷ್ಟು ಹಾಗೆ ಅವರು ಈಗ ನಿಮ್ಮನ್ನ ಕಂಡ್ರೆ ನಿಮ್ಮ ಮೇಲೆ ಒಂದು ಪದ್ಯ ಬರೆಯೋರು. ನಮ್ಮ ಯಜಮಾನ್ರ ಮೇಲೆ ಒಂದು ಪದ್ಯ ಬರೆದಿದ್ರು. ಅದರಲ್ಲಿ 2ನೇ ಸಾಲಲ್ಲಿ ಅರವಿಂದ ಕಿಗ್ಗಾಲ್ ಬಾಳ್ಗೆ ಅಂತ, ಅರಳಿದ ಅರವಿಂದ ಮುಖ ಅಂತ ಏನೋ ಬರ್ದಂಗೆ ಸಾಲೇ ನೆನಪಿಲ್ಲ, ತುಂಬ ದಿವಸ ಆಯಿತು. ಹಂಗೆ 2ನೇದಲ್ಲಿ ಅರವಿಂದ ಕಿಗ್ಗಾಲ್ ಅನ್ನೋ 2ನೇ ಅಕ್ಷರ ಆಗಿ ಬರಬೇಕು, ಆ ಥರ ಬರೆಯೋರು. ಅವ್ರು ಎಷ್ಟು ಚೆನ್ನಾಗಿ ಬರೆಯೋರು. ಕನ್ನಡದಲ್ಲಿ ತೆಲುಗು ಮನೆ ಮಾತು, ತಮಿಳು, ತೆಲುಗು, ಮಲಯಾಳಮ್ಮು, ಹಿಂದಿ ಗಜಲ್ಸು ಅಷ್ಟು ಹಾಡಿದ್ದಾರೆ, ಬರೆದಿದ್ದಾರೆ. ಉರ್ದು ಬರೆಯೋರು. ಎಂದೆಂದೂ ನಿನ್ನನ್ನು ಮರೆತು ಬದುಕಿದಲಾರೆ. ಡಾಕ್ಟರೇಟ್ ತೊಗೊಂಡಿದ್ದಾರೆ ಅವರು. ಇಂತಹ ಮಹಾನ್ ಕಲಾವಿದ. ಆದರೂ ಕೂಡ ಅವ್ರಿಗೆ ಕನ್ನಡದವ್ರು ಕಂಡ್ರೆ ತುಂಬ ಪ್ರೀತಿ, ಅಷ್ಟೇ ಆಸೆ, ಅಷ್ಟೇ ಇದು. ಇನ್ನೊಂದು ಅವ್ರದ್ದು ಪ್ರಾಜೆಕ್ಟ್ ಮಾಡಬೇಕು ಅಂತ ಇದ್ವಿ ನಾವು ಲಾಸ್ಟಲ್ಲಿ. ಅವ್ರ ಕೈಲೇ ಮ್ಯೂಸಿಕ್ ಮಾಡಿಸ್ಬೇಕು ಅಂತ ಇದ್ವಿ. ಅದು ನಮ್ಗೆ ಸ್ವಲ್ಪ ಕಮ್ಮಿ ಆಯಿತು. ಅವಾಗಲೂ ಹೋಗಿ ಮಾತಾಡ್ಕೊಂಡ್ಬಂದಿದ್ವಿ ನಾನು ಯಜಮಾನ್ರಿಬ್ರು. ತುಂಬ ಒಳ್ಳೆಯ ತುಂಬ ಮಹಾನ್ ಕಲಾವಿದರು ಇವರೆಲ್ಲ. ಇವ್ರ ಜೊತೆ ನಮ್ಮ ಸಂಸರ್ಗ ಇತ್ತಲ್ಲ ನಮಗೆ. ಅವ್ರನ್ನ ನಾವು ಫಸ್ಟ್ ಫೋಟೋ ನೋಡ್ತಾ ಇದ್ವಿ. ರಾಜ್ಕುಮಾರ್ ಅವ್ರನ್ನ ಫೋಟೋ ನೋಡ್ತಾ ಇದ್ವಿ, ಜಾನಕಿ ಅಮ್ಮನ ಫೋಟೋ ನೋಡ್ತಾ ಇದ್ವಿ. ಅವ್ರ ಪಕ್ಕ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಅವ್ರ ಜೊತೆ ನಾವು ಇರ್ಬೇಕಾರೆ ಇರುವಂಥ ಸುಯೋಗ ಬಂತು. ತೊಂದರೆ ಇದೆಲ್ಲ ನಮಗೆ ಸಂಗೀತ ಕೊಟ್ಟಂತಹ ಒಂದು ಮಹಾಭಾಗ್ಯ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಇದೆಲ್ಲ ಆಯಿತು. ಹಾಗೆ ಇದ್ದಾಗ ಅಪ್ಪಾಜಿ ಶಲಾಟಗಾರ ಮಾದಪ್ಪ ಮಾಡಿದಾಗ ನಾನು ಆವಾಗ ಡಾಕ್ಟರೇಟ್ ಮಾಡಬೇಕು ತುಂಬ ಟ್ರೈ ಮಾಡ್ತಾಯಿದ್ದೆ. ಅಪ್ಪಾಜಿ ಬಂದ ನಮಸ್ಕಾರ ಮಾಡಿದೆ. ಮೈಸೂರು ಹೋಗ್ತಾ ಇದ್ದೀನಿ ಅಪ್ಪಾಜಿ ಇವತ್ತು ಅಂತ. ಲಾಸ್ಟ್ ಯಾವುದು ಬೇರೆ ಮಿಕ್ಸಿಂಗ್ ಬಂದಿದ್ರು. ಏನಮ್ಮ ವಿಶೇಷ ಅಂದರು. ಅಪ್ಪಾಜಿ PhD ಮಾಡಬೇಕು ಅಂತ ನನಗೆ ತುಂಬ ಆಸೆ, ಅದಕ್ಕೋಸ್ಕರ ನಾನು ಮೈಸೂರು ಯೂನಿವರ್ಸಿಟಿಗೆ ಹೋಗ್ತಾ ಇದ್ದೀನಿ ನಾನು. ಹೋಗ್ಲಿಪ್ಪಮ್ಮ, ಹೀಗೆಲ್ಲ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡೋರು ಪಾಪ. ಹಂಗೆಲ್ಲ ಆಗಲಿಲ್ಲ. ಯಾಕಂದರೆ ನಾನು ತೊಗೊಂಡಿದ್ದು ಸುಗಮ ಸಂಗೀತಕ್ಕೆ ಇಬ್ಬರು ಬೇಕಿತ್ತು. ನನಗೆ ಗೈಡ್ ಅಂತ ಒಬ್ಬರು ಸಂಗೀತಗಾರರು, ಒಬ್ಬರು ಸಾಹಿತ್ಯಗಾರರು ಬೇಕಿತ್ತು. ಮೊದಲು ದೊಡ್ಡಸ್ವಾಮಿಯವ್ರ ಹತ್ರ ಮಾತಾಡಿದ್ದೆ. ಅವರು ಅಯ್ಯೋ ಖಂಡಿತ ನಾನು ಆಡ್ತೀನಿ ಜಯಶ್ರೀ ಅಂದರು. ನಂಗೆ ಸಾಹಿತ್ಯಗಳು ಸಿಗಲಿಲ್ಲ. ಆಮೇಲೆ ತಿರ್ಗಾ ಇನ್ನೊಂದು ಸಲ ನೋಡಿದೆ ವಿಜಯಭಾಸ್ಕರ್ ಅವರು ನಾನು ಖಂಡಿತ ಮಾಡ್ತೀನಿ, ನಿಮಗೆ ಮಾಡಿದೆ ಏನ್ರಿ ನೀವೇ ಬರೀತೀರಾ, ನನಗೆ ಒಂದು ಸರ್ ನಿಮ್ಮ ಹೆಸರು ಬೇಕು, ನಿಮಗೆ ನಂಗೆ ಸಪೋರ್ಟ್ ಮಾಡಬೇಕು ಅಂದೆ. ಆಯಿತು ಅಂದರು. ಆವಾಗ ನನಗೆ ಅಲ್ಲಿ CPK ಅಂತ ಒಬ್ಬರು ಮೈಸೂರಲ್ಲಿ ಒಬ್ಬ ದೊಡ್ಡ ಪ್ರೊಫೆಸರು ಸಾಹಿತಿಗಳು ಪರಿಚಯ, ನಮ್ಮ ಗುರುಗಳೇ ನಂಗೆ ಪರಿಚಯ. ನಂಗೆ ತುಂಬ ಇಷ್ಟ ನಿಮ್ಮ ಕಂಡು ಮಾಡೋದು. ಅದು ಏನು ಮಾಡಲಿ, ಏಪ್ರಿಲ್ಗೆ ನಾನು ರಿಟೈರ್ಡ್ ಆಗಿಬಿಡ್ತೀನಲ್ಲ ಅಂತಂದರು. ನಾನು ಹೋಗಿದ್ದ ಟೈಮ್ ಸರಿ ಇಲ್ಲ. ಸೊ ಏನು ಮಾಡೋದು ಅಂತ ಇದೆ. ಹೀಗೆ ಉದ್ದಾಟ ನನಗೆ PhD ಮಾಡಬೇಕು, ಸಂಶೋಧನೆ ಮಾಡಬೇಕು ಅಂತ ಒಂದು ಆಸೆ ಇತ್ತು ನನಗೆ. ಈ ಮಧ್ಯೆ ಬಾಬಾ ನನಗೆ ನಮ್ಮ ಹಾಸ್ಕೊಂಡು ಬಂದಾಗೆಲ್ಲ ಆಶೀರ್ವಾದ ಮಾಡೋರು, ನೀವೇನು ಬಿಡಿ ಮಾಡ್ತೀರಾ ಅಂತ ಹೇಳೋರು. ಮತ್ತು ನಾವೇನು ಮಾಡ್ತಾಯಿದ್ವಿ, ಸ್ಟುಡಿಯೋಗೆ ಯಾವುದೇ ಒಂದು ಎಕ್ವಿಪ್ಮೆಂಟ್ ಹೊಸ ತಂದ ತಕ್ಷಣ ಅಪ್ಪಾಜಿ ಬಂದಿರೋರು, ಅಪ್ಪಾಜಿ ಕೈಲಿ ಮುಟ್ಸ್ತಾ ಇದ್ವಿ ಅದನ್ನ. ಅಪ್ಪಾಜಿ ನೀವು ಆ ಫೋಟೋಗಳೆಲ್ಲ ಇದೆ, ಅಪ್ಪಾಜಿ ನೀವು ಮುಟ್ಬಿಡಿ ಅಪ್ಪಾಜಿ ಅಂತ ಇದ್ದೆ. ಅಪ್ಪಾಜಿ ಮುಟ್ಟಿದ ಮೇಲೆ ಅದೆಲ್ಲ ಚಿನ್ನ ನಮಗೆ. ಅಂಥ ಅದೃಷ್ಟವಂತ ಅವರು. ನಾನು ಯಾರು ಸ್ಟುಡಿಯೋಗೆ ಬಂದರೂ ನಾನು ಫೋಟೋ ತೆಗೆಸ್ಕೊಳ್ತಾನೆ ಇರಲಿಲ್ಲ. ಏನೋ ಒಂಥರ ನಾಚಿಕೆ ಹೋಗ್ತಾನೆ ಇರಲಿಲ್ಲ. ಆಮೇಲೆ ನಮ್ಮ ತಾಯಿಯವ್ರ ಹತ್ರ ಹೇಳಿದೆ, ನಮ್ಮ ತಾಯಿಯೋ ಪೆದ್ದಿ ಅಂತ ಸರಸ್ವತಿ ರೂಪ ಅವ್ರು ಬಂದಾಗ ಫೋಟೋ ತೆಗೆಸ್ಕೊಳ್ತಾ ಇದೆಯಲ್ಲ ನೀನು ಪೆದ್ದಿ ನೀನು. ಫಸ್ಟ್ ಮುಂಚೆ ಅವ್ರು ಬಂದಾಗ ಹೋಗಿ ಫೋಟೋ ತೆಗೆಸ್ಕೊನವರು. ಆಮೇಲೆ ಹೋಗ್ಬಿಟ್ಟು ಅಪ್ಪಾಜಿ ಬಂದಾಗೆಲ್ಲ ಫೋಟೋ ತೆಗೆಸ್ಕೊಳ್ತಾ ಇದ್ದೆ. ಅದಕ್ಕೆ ಮುಂಚೆ ಇವರು NS ರಾವ್ ಬಂದಿದ್ರು. ಹೆಂಡತಿಗೆ ಗಂಡ ಸೆಂಟ್ ಹೊಡೆದ್ರೆ % ಹೆಂಡತಿ ಪ್ರೀತಿಸ್ತಾಳೆ ಅಂತ ಅನುಭವ ಹೇಳೋರ ಮಾತು ಕಣೆ. ಆಮೇಲೆ ಇವಾಗ ಎಡಿಟರ್ ಇದ್ದಾರಲ್ಲ, ಅವರ ಅಣ್ಣ ಒಬ್ರು ಇದ್ಲಪ್ಪ, ಸುಂದರ್ ಕೃಷ್ಣ ಹೆಸರು ಮಾರ್ಬಿಟ್ಟು, ಅವ್ರು ಪಾಪ ಎಷ್ಟು ನಮ್ಮಲ್ಲಿ ರೆಕಾರ್ಡ್ ಮಾಡಿದ್ದಾರೆ. ಅವ್ರು ಕೂಡ ಅಮ್ಮ ಬನ್ನಿ ಫೋಟೋಗಂದ್ರೆ ಅವ್ರ ಜೊತೆ ಹೋಗಿ ನಾಚಿಕೆ. ಎಷ್ಟು ಜನ ಆಮೇಲೆ ಹಂಸಲೇಖ ನಮ್ಮ ಸ್ಟುಡಿಯೋಗೆ ಆಗಲೇ ಬಂದಿದ್ದರು ರೆಕಾರ್ಡಿಂಗ್ ಎಲ್ಲ ಬರೋರು. 80 ಹೇಳಿದ್ನಲ್ಲ ನಾವು 83, 84ಇಂದನೇ ನಮ್ಮ ರೆಕಾರ್ಡಿಂಗ್ ಸುಮಾರು ರೆಕಾರ್ಡಿಂಗ್ ಮಾಡಿದ್ವಿ ನಾವು. ಆಸ್ಫೋಟ, ಆಮೇಲೆ ಅಕ್ಕಮಹಾದೇವಿ ಒಂದು ಮಾಡಿದ್ವಿ, ಕೋಟೆ, ಉದ್ಭವ, ಆಸ್ಫೋಟ, ಮೈಸೂರು ಮಲ್ಲಿಗೆ, ಶಿಶುನಾಳ ಶರೀಫ, ಆಮೇಲೆ ಆಗಮಂಡಲ, ಕೊಟ್ರೇಶಿ ಕನಸು ಎಲ್ಲ ನಮ್ಮಲ್ಲಿ ಎಲ್ಲ ಸಾಮಾನ್ಯವಾಗಿ ಕಾನೂರು ಸುಬ್ಬಮ್ಮ ಹೆಗ್ಗಡತಿ, ಮತದಾನ, ನಮ್ಮಲ್ಲಿ ರೆಕಾರ್ಡಿಗಳು ಎಲ್ಲ ಪಿಕ್ಚರು ಕೂಡ ಎಲ್ಲ ಕೂಡ ಎಲ್ಲದಕ್ಕೂ ಒಂದು ಪ್ರಶಸ್ತಿ ಬಂದೇ ಇದೆ. ಇದು ಕಾನೂರು ಸುಬ್ಬಮ್ಮಗೆ ನ್ಯಾಷನಲ್ ಅವಾರ್ಡ್ ಬಂತು ಅಂತ ಕಾಣುತ್ತೆ. ಆಮೇಲೆ ಇವಾಗ ಅಲ್ಲಮ್ಮ ಪ್ರಭು ಅಂತ ಈಗ ಮೊನ್ನೆ ಅಲ್ಲಮ್ಮ ಅಂತ ಒಂದು ಮಾಡಿದ್ರಲ್ಲ, ಅದು ಕೂಡ ನ್ಯಾಷನಲ್ ಅವಾರ್ಡ್ ಬಂದಿದೆ. ಅದು ಸಂಗೀತ ಮತ್ತು ಅದರ BGM ಮಾಡಿದವ್ರಿಗೆ ಎಲ್ಲ ಬಾಪು ಅಂತ ಒಳ್ಳೆ ಫ್ಲೂಟಿಸ್ಟ್ ಅವರು. ಹಾಗಾಗಿ ನಮಗೇನೋ ಒಂದು ನಮ್ಮ ಜೊತೆ ಯಾರೋ ಇದ್ದಾರೆ, ನಾವು ಒಬ್ಬರೇ ಇಲ್ಲ, ನಮ್ಮ ಜೊತೆ ಯಾರೋ ಒಬ್ಬರು ನಮ್ಮ ಜೊತೆ ನಮ್ಮನ್ನ ಇಷ್ಟು ದಿವಸ ನಮ್ಮನ್ನ ನಡ್ಸ್ಕೊಂಡು ಬಂದಿದ್ದಾರೆ. ಈ ಮಧ್ಯೆ ನನಗೆ ಡಾಕ್ಟರೇಟ್ ಮಾಡಲೇಬೇಕು ಅಂತ ಅನಿಸ್ದಾಗ ನನಗೆ 2000 ಒಂದು ಪೇಪರಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬಂತು. ಹಂಪಿ ಯೂನಿವರ್ಸಿಟಿಲಿ ಡಿಲಿಟ್ ಅನ್ನೋ ಪದವಿ ಮುಂಚೆ ಇತ್ತು, ಮತ್ತೆ ಕ್ಲೋಸ್ ಆಗಿದೆ, ಓಪನ್ ಆಗಿದೆ ಅಂತ. ತಕ್ಷಣ ಹೋಗಿ ಒಂದು ಅಪ್ಲಿಕೇಶನ್ ಹಾಕಿದೆ. ಅವ್ರು ನನ್ನ ಬರಮಾಡಿದ್ರು, ಸುಗಮ ಸಂಗೀತದ ಬಗ್ಗೆ ಒಂದು ಇದು ಮಾಡಿದ್ರು. ಒಂದು ಸೆಲೆಕ್ಷನ್ ಕಮಿಟಿ ಇತ್ತು, ಸೆಲೆಕ್ಷನಲ್ಲಿ ಸೆಲೆಕ್ಟ್ ಆದೆ. 2 ವರ್ಷದಲ್ಲಿ ಮುಗಿಸಿ ಸುಗಮ ಸಂಗೀತ ಕೂಡ ನಾನು ಇದು ತೊಗೊಂಡೆ, ಡಾಕ್ಟರೇಟ್ ತೊಗೊಂಡೆ ಡಿಲಿಟ್ಟು.
ಅದು ತೊಗೊಳ್ಬೇಕಾದ್ರೆ ಎಲ್ಲ ಬರೀಬೇಕಾದ್ರೆ ನಂಗೆ ಸಮಯ ಇರಲಿಲ್ಲ. ನಾನು ಮುಳುಗ್ತಾರೆ ಹತ್ತಿರ ಹಳ್ಳಿ ಅಥವಾ ಒಂದು ತೋಟ ಮಾಡಿದ್ದೀನಿ, ಅಲ್ಲೊಂದು ಮನೆ ಮಾಡಿದ್ದೀನಿ. ಅಲ್ಲಿ ಹೋಗಿ ಕೂತ್ಕೊಂಡು ನಾನು ಬರೆದು ಮುಗಿಸಿ, ಇಲ್ಲಾಂದ್ರೆ ನಂಗೆ ಸಮಯ ಕಷ್ಟ ಇರೋದು ಅಂತೇಳಿ 2000 ನಾನು ಡಾಕ್ಟರೇಟ್ ತೊಗೊಂಡೆ 2002. ಅದಾದಮೇಲೆ ನನಗೆ ಹೇಳಿದ್ನಲ್ಲ, ನನ್ನ ಸಂಗೀತ ಪಯಣ ಹೀಗೆ ನಡೀತಾ ಇದೆ. ಹೊಸ ಹೊಸ ಕಲಾವಿದರನ್ನು ಹಾಡಿಸ್ತಾ ಇದ್ದೀನಿ. ಆಮೇಲೆ ಈಗ ಹಳೆದು ಕೂಡ ಹೊಸದ ಜೊತೆ ಹಾಗೆ ನಡೀತಾ ಇದೆ. ಅನೇಕ ಗೀತೆಗಳು ಮಾಡಿದ್ದೀನಿ, ಸುಮಾರು ಕ್ಯಾಸೆಟ್ಗಳು ಮಾಡಿದ್ದೀನಿ. ನಾನು ಚಿತ್ರ ಯಾವುದನ್ನು ಮಾಡಲಿಲ್ಲ. ಬಹುಶಃ ನಾನು NS ರಾಮನ್ನ ನೀವು ಕೇಳಿರ್ಬೋದು, ಒಲವಿನ ಉಡುಗೊರೆ ಮಾಡಿದ್ರಲ್ಲ, ಅವ್ರದ್ದು ಒಂದು ಪಿಕ್ಚರ್ ಮ್ಯೂಸಿಕ್ ಮಾಡಿದೆ ನಾನು, ಕೆರಳಿದೆ ಕನ್ಯೆಯರು ಅಂತ. ಅದು ಎಲ್ಲ ರೆಡಿ ಆಗಿತ್ತು. ಅಷ್ಟರೊಳಗೆ ಅವ್ರಿಗೆ ಏನು ತೊಂದರೆ ಆಗಿ ಅವ್ರು ಹೋಗ್ಬಿಟ್ರು. ಆದಮೇಲೆ ಪಿಕ್ಚರ್ ರಿಲೀಸ್ ಆಗಲಿಲ್ಲ. ಆಮೇಲೆ ಚಿತ್ರ ಅಷ್ಟು ನಾನು ಯಾವುದು ಮಾಡೋಕ್ಕೆ ಹೋಗಲಿಲ್ಲ. ಹೀಗೆ ಸುಗಮ ಸಂಗೀತದ ನನ್ನ ಹೀಗೆ ಕ್ಯಾಸೆಟ್ ಪಯಣ. ಕ್ಯಾಸೆಟ್ ಆದಮೇಲೆ ಈಗೆಲ್ಲ ಕಾರ್ಯಕ್ರಮ. ಈಗ ಕ್ಯಾಸೆಟ್ ಎಲ್ಲ ಮುಗೀತು. ಈಗ ಆನ್ಲೈನಲ್ಲಿ ಕಳೆದ ವರ್ಷ ಈ ಕರೋನಾ ಅದರಿಂದ ಸುಮ್ಮನೆ ಕೂತ್ಕೊಳ್ಳೋಕೆ ಸಾಧ್ಯ ಅಲ್ವಲ್ಲ, ಮನಸ್ಸು ಯಾವಾಗಲೂ ಏನೋ ಒಂದು ಕೆಲಸ ಮಾಡ್ತಾ ಇರುತ್ತೆ. ಸೊ ನಾವು ಈಗ ಕಾಳಿಂಗರಾವರ ಒಂದು ಹುಟ್ಟುಹಬ್ಬ ಮಾಡೋಣ ಅಂತ, ಅವ್ರ ಮೊಮ್ಮಗ ಒಬ್ಬ ಇದ್ದಾನೆ, ಮಗಳು ಪ್ರೇಮ ಅಂತ, ಕಾಳಿಂಗರಾವ್ ಮಗಳು. ಅವ್ರ ಮಗ ರಾಜೇಶ್ ಅಂತ ಬಾರ್ಕೂರಲ್ಲಿದ್ದಾರೆ. ಅವ್ನು ಹೇಳ್ದೆ, ಆ ಒಂದು ಪೇಜಲ್ಲಿ ಒಂದು 100 ಜನ ಇದ್ದರು. ಅಮ್ಮ ನನ್ನ ಪೇಜಲ್ಲಿ ನಮ್ಮ ಗ್ರೂಪ್ ಇದೆ, ಪ್ರೋಗ್ರಾಮ್ ಮಾಡೋಣ ಅಂತ. ಸರಿ ಮಾಡೋಣ ಬಿಡು ಅಂತೇಳಿ ನಾನು ಒಂದೇ ಒಂದು ವಿಡಿಯೋ ಮಾಡಿ ಹಾಕಿದೆ ಫೇಸ್ಬುಕ್ಕಲ್ಲಿ. ದಯಮಾಡಿ ಯಾರಾದರೂ ಕಾಳಿಂಗರಾವ್ದು ಹುಟ್ಟುಹಬ್ಬ ಮಾಡ್ತಾಯಿದ್ವಿ 106ನೇ ವರ್ಷದ್ದು, ಯಾರು ದಯಮಾಡಿ ಹಾಡಿ ಅಂತ. ಎಷ್ಟು ಜನ ಅಂದರೆ ನಾವು ಅಂದ್ಕೊಂಡಿದ್ದು ಅವನು 15 ಮಾಡೋಣ ಪ್ರೋಗ್ರಾಮ್ ಅಂತ ಇದ್ದ. ನಾನು ಇರಪ್ಪ 106 ವರ್ಷನಲ್ಲ 106 ಮಾಡೋಣ ಅಂದೆ. 106 ಇಲ್ಲಿ 159 ಜನ ನಮಗೆ. ನಾನು ಹಾಡ್ತೀನಿ ಎಲ್ಲ ಒಳ್ಳೊಳ್ಳೆ ಗಾಯಕರು ಅಂದರು. 150 ಪ್ರೋಗ್ರಾಮ್ ಮಾಡಿಬಿಟ್ವಿ, 159. ಅದರಲ್ಲಿ ಒಂದೊಂದು ಪ್ರೋಗ್ರಾಮ್ 3-4 ಜನ 4 ಜನ ತಂದೆ ಮಕ್ಕಳು ಹಾಡೋರು, ತಂದೆ ಮಗಳು, ಅಕ್ಕ ತಂಗಿಯರು ಮತ್ತು ಗುರು ಶಿಷ್ಯರು, ಹಾಗೆ 300 ಜನ ಹಾಡೋರು. ಅದು ಕಾಳಿಂಗರಾವ್ದು ಪೇಜ್ ಮಾಡಿದ್ವಿ ತುಂಬ ಇದಾಗಿ. ಅದು 11,000 ಜನ ಮೆಂಬರ್ ಆದರು ಒಂದೇ ಒಂದು 6 ತಿಂಗಳಲ್ಲಿ. ಆಮೇಲೆ ಇದು ಮಾಡಿದ್ವಿ ನಾವು, ನಮ್ಮ ಅನಂತಸ್ವಾಮಿಯವ್ರದ್ದು ಅನಂತಗಾನ ಅಂತ ಒಂದು ಮಾಡಿದ್ವಿ. ಅದು ಅಷ್ಟೇ, ಅದು 84 ವರ್ಷ ಆಗುತ್ತೆ. ಅನಂತಸ್ವಾಮಿ ಹೆಂಡತಿ ಹೇಳಿದ್ರು, ನಮ್ಮ ಯಜಮಾನ್ರದ್ದು ಮಾಡಿರಿ, ಅವ್ರಿಗೆ 84 ವರ್ಷ ಆಗುತ್ತೆ ಅಂದರು. ಅದು ದಸರಾ ವಿಜಯದಶಮಿ ದಿವಸ ಅವ್ರು ಹುಟ್ಟಿದ್ದು. ಅದಕ್ಕೆ ಶುರು ಮಾಡಿದ್ವಿ, ಕರೆಕ್ಟ್ ಲೆಕ್ಕ ಹಾಕೊಂಡು 84 ಮಾಡೋಣ ಅಂದರೆ ಅದು 106 ಪ್ರೋಗ್ರಾಮ್ ಆಯಿತು. ಅದಕ್ಕೂ ವಿದೇಶದಲ್ಲಿದ್ದವರು, ಬೆಂಗಳೂರು, ಮೈಸೂರು, ಎಲ್ಲಲ್ಲಿದ್ದವರು, ದುಬೈಲಿದ್ದವರು, ಆಮೇಲೆ ಲಾಸ್ ಏಂಜಲ್ಸಲ್ಲಿದ್ದವರು, ಕೆನಡಾದಲ್ಲಿದ್ದವರು, ಆಸ್ಟ್ರೇಲಿಯಾ ಸಿಡ್ನಿ ಅಲ್ಲಿದ್ದವರು, ಅಟ್ಲಾಂಟಿಕ್ ಎಲ್ಲ ಮೇಡಮ್ ನಾವು ಹಾಡ್ತೀವಿ, ಅನಂತಗಾನ ಹಾಡ್ತೀವಿ ಅಂತೆಲ್ಲ ಹೇಳಿದ್ರು. ಆ ಟೈಮಲ್ಲಿ ಫಸ್ಟ್ ಟೈಮ್ ಏನು ಮಾಡಿದ್ವಿ ನಾವು, ಕರೋನಾ ಅಂತ ಎಲ್ಲ ಫ್ರೀ ಹಾಡಿದ್ರು. ಆಮೇಲೆ ನಮ್ಮ ಯಜಮಾನ್ರು ಹೇಳಿದ್ರು, ಪ್ರತಿ ಸಲ ಫ್ರೀ ಹಾಡಿಸ್ಬಾರ್ದು, ಇವ್ರಿಗೆ ಏನೋ ಸ್ವಲ್ಪ ದುಡ್ಡು ಕೊಡಬೇಕಣೆ, ಕಲಾವಿದರು ತುಂಬ ಕಷ್ಟದಲ್ಲಿದ್ದಾರೆ ಈಗ ಕರೋನಾ ಅದರಿಂದ, ಏನೋ ಸ್ವಲ್ಪ ನಾನು ದುಡ್ಡು ಕೊಡ್ತೀನಿ, ನೀನು ಫ್ರೀ ಪ್ರೋಗ್ರಾಮ್ ಮಾಡಿಕೊಡ್ದು ನೀನು ಅಂತ ಹೇಳಿದ್ರು. ಆವಾಗ ಏನು ಮಾಡಿದೆ, ನಾನು ನಮ್ಮ ಯಜಮಾನ್ರ ಹತ್ರ, ನಮ್ಮ ಮಕ್ಕಳ ಹತ್ರ ಇಬ್ಬರ ಸ್ವಲ್ಪ ದುಡ್ಡು ತೊಗೊಂಡೆ. ನಮ್ಮ ಸ್ನೇಹಿತರು ಕೇಳಿದೆ, ಸ್ವಭಾವ ಅಂತ ಒಬ್ಬ ಕೆನಡಾದ ಒಂದು ಸಂಸ್ಥೆ ಇದೆ, ಅವ್ರ ಸಹಾಯ ಕೇಳಿದೆ. ನಾವು ಸ್ವಲ್ಪ ಹೆಲ್ಪ್ ಮಾಡ್ತೀವಿ, ನಾವೆಲ್ಲ ಸ್ವಲ್ಪ ದುಡ್ಡು ಕೊಡ್ತೀವಿ ಅಂದರೆ ಅವರು ಒಂದು 27,000 ಕೊಟ್ಟರು. ಅನಂತಸ್ವಾಮಿ ಮಗಳು ಮಕ್ಕಳು ಇಬ್ಬರಿದ್ದಾರೆ, ಸುನೀತಾ ಅನಿತಾ ಅಂತ, ಅವರು ಅಮೇರಿಕಾದಲ್ಲಿದ್ದಾರೆ. ಅವರು ಒಂದು 21,000 ಕೊಟ್ಟರು. ಹಾಗೆ ನಮ್ಮ ಇನ್ನೊಬ್ಬರು ಸ್ನೇಹಿತರು ಅವ್ರದ್ದು 25,000 ಕೊಟ್ಟರು. ಜೊತೆ ಮಿಕ್ಕಿದ್ದು ನಾನು ಹಾಕಿ 106 ಪ್ರೋಗ್ರಾಮ್ ಮಾಡಿದ್ವಿ ಅನಂತಸ್ವಾಮಿ ಪ್ರೋಗ್ರಾಮ್. ತನುವು ನಿನ್ನದು ಮನವು ನಿನ್ನದು ತನುವು ನಿನ್ನದು. ಪ್ರೋಗ್ರಾಮ್ಗೆ 4,000 ಅಥವಾ 5,000 ಸಹಾಯ ಮಾಡ್ತಾಯಿದ್ದೆ ನಾನು. ಹಾಗಾಗಿ ಸುಮಾರು ಕಳೆದ ವರ್ಷ ಅಷ್ಟು ನಾವು ಹೇಗೋ ಒಂದು ನನಗೊಂದು ಸ್ವಲ್ಪ ಸಮಾಧಾನ ಆಯಿತು. ಅಟ್ಲೀಸ್ಟ್ ಈ ಕಲಾವಿದರಿಗೆ ಒಂದು ಸ್ವಲ್ಪನಾದರೂ ಸಹಾಯ ಆಯ್ತಲ್ಲ, ನನಗೆ ಫ್ರೀ ಮಾಡಿಸ್ಕೊಳ್ಳೋಕ್ಕಿಂತ ವಾಸಿ ಅಲ್ವಾ ಅಂತ ಸ್ವಲ್ಪ ಹಾಗೆ ಒಂದು ಕಳೆದ ವರ್ಷ ಅದು ಮಾಡಿದ್ವಿ. ಅದು ಈಗ 2ನೇ ವರ್ಷ ಬಂದ್ಬಿಡ್ತು. ಈಗ ಕರೋನಾ ಮುಗಿದ್ರು ಕೂಡ ಮತ್ತಿರ್ಗ ಹೀಗಾಗಿ ಈಗ ಮತ್ತೆ ನಡೀತಾ ಇದೆ. ಇವಾಗ ಮತ್ತೆ ಶುರು ಮಾಡ್ತಾಯಿದ್ದೀವಿ. ಈಗ ನಡೀತಾ ಇದೆ. ಇವತ್ತು ಕೂಡ ಅದು 107ನೇ ಅವರ ಹುಟ್ಟುಹಬ್ಬಕ್ಕೆ ಮಾಡ್ತಾಯಿದ್ವಿ. ಆಗಸ್ಟ್ 31 ತನಕ ಮಾಡ್ತಾಯಿದ್ದೀವಿ. ಇದು ನಮ್ಮ ಫುಲ್ ಇದು ಜರ್ನಿ, ಇದು ಇನ್ನೊಂಥರ ಜರ್ನಿ. ಇದು ಮಧ್ಯಾಹ್ನ ಹೇಳಿದ್ನಲ್ಲ ಸುಗಮ ಸಂಗೀತ ಬಗ್ಗೆ ನಾನು ಒಂದು ಥೀಸಿಸ್ ನಾನು ಕೊಟ್ಟೆ. ಅದನ್ನು ಹಂಪೆ ಯೂನಿವರ್ಸಿಟಿ ಮತ್ತೆ ಅರಿವಿನ ಅಂಗಳ ಮಾಲೆ ಅಂಥೇಳಿ ಮತ್ತೆ ಅದನ್ನು ಸ್ವಲ್ಪ ಪ್ರಿಸೈಸ್ ಮಾಡಿ, ಅದು 365 ಪುಟ ಇತ್ತು. ಅದು ಸ್ವಲ್ಪ ಪ್ರಿಸೈಸ್ ಮಾಡಿ ಸ್ವಲ್ಪ ಸಿಂಪಲ್ಲಾಗಿ ಬರ್ಕೊಡಿದ್ರು. ಸುಗಮ ಸಂಗೀತನ ಒಂದು ಪುಸ್ತಕ ಮತ್ತೆ ಬರೆದು ಕೊಟ್ಟೆ ಹಂಪೆ ಯೂನಿವರ್ಸಿಟಿಗೆ. ನಾನು ಅನೇಕ ಭಾವಗೀತೆಗಳು ಇದೆಯಲ್ಲ ಅದನ್ನು ಕೆಲವು ಪ್ರಿಂಟ್ ಮಾಡಿ, ಕೆಲವು ಗೀತ ಸಂಕಲನ ಅಂತ ಮಾಡಿದೆ. ಆಮೇಲೆ ಕಾಳಿಂಗರಾವ್ ಬಗ್ಗೆ ಒಂದು ಪುಸ್ತಕ ಬರೆದೆ ನಾನು, ಬೆಳದಿಂಗಳ ಹಕ್ಕಿ ಪಿ ಕಾಳಿಂಗರಾವ್ ಅಂತ. ಅದು ಮೊದಲು ಸಂಗೀತ ನೃತ್ಯ ಅಕಾಡೆಮಿಯವ್ರು ಬರ್ಸಿದ್ರು. ಶ್ಯಾಮಲಾಬಾವಿ ಅವರಿದ್ದಾಗ, ಪುಟಿ ಒಂದು ಕಾಳಿಂಗರಾವ್ ಬಗ್ಗೆ ಒಂದು ಬರ್ಕೊಡ್ತೀಯಾ ಅಂತ ಕೇಳಿದ್ರು. ನನಗೆ ಯಾವಾಗ 98ರಲ್ಲಿ ಏನು ಸುಲಭ ಅಂದ್ಕೊಂಡೆ, ಬರ್ಕೊಡ್ತೀನಿ ಅಕ್ಕ, ಅದಕ್ಕೇನೀಗ ಅಂದೆ. ಬರೀ ಕೂತ್ರೆ ಏನು ಗೊತ್ತೇ ಇಲ್ಲ ಏನು ಗೊತ್ತಿಲ್ಲ. ಅವ್ರು 4 ಹಾಡು ಬಿಟ್ಟರೆ ನನಗೆ 60 ಪೇಜ್ ಬರ್ಕೊಡು ಮಿನಿಮಮ್ ಅಂದರು. ಏನು ಗೊತ್ತಿಲ್ಲ ನನಗೆ, ಏನು ಮಾಡೋದು ಯೋಚನೆ ಮಾಡ್ತಾಯಿದ್ದೆ. ಯಾರು ಕೇಳಿದ್ರು ಕಾಳಿಂಗರಾವ್ ಬಗ್ಗೆ ಏನಾದರೂ ಡೀಟೇಲ್ಸ್ ಹೇಳ್ತೀರಾ ಅಂದರೆ ನಿಮ್ಗೆ ಏನೂ ಗೊತ್ತಿಲ್ಲ ಅನ್ನೋರು. ಇನ್ನು ಕೆಲವರು ಗೊತ್ತಿದೆ ಆದರೆ ನಾವೇ ಬರೀಬೇಕು ಅಂತ ಇದ್ದೀವಿ, ನಿಮಗೆ ನಾವು ವಿಷಯ ಕೊಡೋಲ್ಲ ಅನ್ನೋರು. ಸುಮಾರು ಜನ ದೊಡ್ಡವರೆಲ್ಲ ಕೇಳಿದೆ.
ಅವ್ರ ಜೊತೆ ಕೆಲಸ ಮಾಡಿದವ್ರನ್ನೆಲ್ಲ ಫೋನ್ ಮಾಡಿ ಕೇಳಿದೆ, ಚೆನ್ನಾಗಿ ಮಾತಾಡೋರು. ಆಮೇಲೆ ಸರ್ ಈ ಥರ ಸ್ವಲ್ಪ ಕಾಳಿಂಗ್ರೋ ಬಗ್ಗೆ ಸ್ವಲ್ಪ ಏನಾದರೂ ವಿವರ ಕೊಡ್ತೀರಾ ಅಂದರೆ, ಇಲ್ಲ ಮೇಡಮ್ ನಂಗೆ ತುಂಬ ಪುರ್ಸೊತ್ತಿಲ್ಲ, ತುಂಬ ಬ್ಯುಸಿ ಇದ್ದೀನಿ, ಇನ್ನೊಂದು ಸಲ ಮಾತಾಡ್ತೀನಿ ಅಂತ ಫೋನ್ ಇಡೋರು. ಮತ್ತು ಫೋನ್ ತೆಗಿತಾನೆ ಇರಲಿಲ್ಲ. ಇನ್ನು ಕೆಲವರು ನಾನೇ ಬರೀಬೇಕು ಅಂತ ಇದ್ದೀನಿ ರೀ, ನಾನು ಸ್ವಲ್ಪ ವಿಚಾರ ಸಂಗ್ರಹ ಇಟ್ಕೊಂಡಿದ್ದೀನಿ, ನಾನು ಕೊಡಲ್ಲ ಅನ್ನೋರು. ಏನು ಮಾಡೋದು ಹಿಂಗಾಯ್ತಲ್ಲ ಅಂದ್ಕೊಂಡು ಕೊನೆಗೆ ಒಂದ್ಸಲ ಶೃಂಗೇರಿಗೆ ಹೋದ್ವಿ. ಶೃಂಗೇರಿ ಶಾರದೆ ನೋಡಿ, ನಾನು ಅರವಿಂದ್ ನಮ್ಮ ಯಜಮಾನ್ರು ಇಬ್ಬರು ಮಕ್ಕಳು ಕರ್ಕೊ ಹೋಗಿದ್ದೆ. ಅವಾಗ ಶಾರದೆ ಮುಂದೆ ಕೇಳ್ಕೊಂಡೆ, ತಾಯಿ ಏನು ಮಾಡೋದು, ಒಪ್ಕೊಂಡ್ಬಿಟ್ಟಿದ್ದೀನಿ, ಇನ್ನೊಂದು ತಿಂಗಳು ಟೈಮ್ ಇದೆ, ಕಾಳಿಂಗ್ರೋ ಬಗ್ಗೆ ಬರೀಬೇಕು ಅಂತ, ಏನು ಗೊತ್ತಿಲ್ವಲ್ಲ, ಏನು ಮಾಡೋದು, ಕಾಳಿಂಗ್ರೋ ಬಗ್ಗೆ ನೀವು ವಿಶೇಷವಾದಂಥ ಪ್ರೀತಿ ನನಗೆ ಅಂತ ಹೇಳಂತ ಯೋಚನೆ ಅಂದ್ಕೊಂಡು ಈಚೆ ಬಂದರೆ ನಮ್ಮ ಸ್ಟುಡಿಯೋ ಒಬ್ಬರು ಬರ್ತಾಯಿದ್ರು, ನಾಗರಾಜ್ ರಾವ್ ಅಂತ. ಅವ್ರು ಎದುರು ಸಿಕ್ಕಿದ್ರು, ಏನು ಮೇಡಮ್ ಎಲ್ಲಿದ್ದೀರಾ ಅಂದರು. ದೇವ್ರು ನೋಡೋಕೆ ಬಂದೆ ಅಂದ್ವಿ. ಬನ್ನಿ ನಮ್ಮ ಮನೆಗೆ ಹೋಗೋಣ ಬನ್ನಿ ಪ್ಲೀಸ್ ಅಂದರು. ಅಲ್ಲೇ ಪಕ್ಕ ಮನೆ ಅವ್ರ ಮನೆಗೆ ಹೋದ್ವಿ. ಅವ್ರ ಮೇಲೆ ಹೋಗ್ದೆ ಮಾತಾಡ್ತಾಯಿದ್ದೆ. ಅವ್ರು ಸ್ಟುಡಿಯೋಲ್ಲಿ ರೆಕಾರ್ಡಿಂಗ್ ಎಲ್ಲ ಬರೋರು, ಅವರು ಹಾಡು ಬರೆಯೋರು, ಮ್ಯೂಸಿಕ್ಕು ಮಾಡೋರು. ಮಾತಾಡ್ತಾ ನಾಗರಾಜು ನೋಡ್ರಿ ತುಂಬ ಬೇಜಾರು, ನನಗೇನೋ ವಿಷಯ ಹುಡುಕ್ತಾ ಇದ್ದೀನಿ ಸಿಕ್ಕಿಲ್ಲ ಅಂದರೆ, ಏನು ಮೇಡಮ್ ಅಂದರು, ಈ ಥರ ಕಾಳಿಂಗ್ರೋ ಬಗ್ಗೆ ಒಂದು ಪುಸ್ತಕ ಬರೆಯೋಕ್ಕೆ ಹೇಳಿದ್ದಾರೆ, ಏನು ಮಾಡೋದು, ಏನು ವಿವರ ಗೊತ್ತಿಲ್ಲ ಅಂದೆ. ಅಯ್ಯೋ ನಾನು ಸಿಗ್ತಾ ತಾನೆ ಅವರು, ಯಾಕೆ ಯೋಚನೆ ಮಾಡ್ತೀರಾ, ನಿಮ್ಗೆ ಏನು ಬೇಕು ಹೇಳಿ ವಿವರನ ಕೊಡ್ತೀನಿ, ನಮ್ಮ ಅಮ್ಮನ ಸ್ವಂತ ಚಿಕ್ಕಪ್ಪ ಅವರು ಅಂದರು. ಅಯ್ಯೋ ಹೌದಾ ಅಂತ ಅವ್ರ ಅಮ್ಮನ ಕೇಳಿದೆ. ಅಷ್ಟು ನೋಡಿದ್ರೆ ಅವ್ರ ತಾತ ಒಬ್ಬರು ಇದ್ದರು, ಕಾಡಯ್ಯ ಮಾಸ್ತರ್ ಅಂತ, ಅಲ್ಲೇ ಇದ್ದರು 102 ವರ್ಷ ಅವ್ರಿಗೆ. ನಮ್ಮ ತಾತ ಇಲ್ಲೇ ಇದ್ದಾರೆ, ಅವ್ರನ್ನ ಕೇಳಿ, ಕಾಳಿಂಗ್ರೋದು ಅಣ್ಣ, ನೀವು ಅವ್ರನ್ನ ಕೇಳಿ ಅವರೆಲ್ಲ ಹೇಳ್ತಾರೆ ನಿಮಗೆ ಅಂದರು. ತಕ್ಷಣ ಹೋದೆ ಅವ್ರನ್ನ ಅಲ್ಲೇ ಮಾತಾಡಿದೆ. ಅಲ್ಲೇ ಪಕ್ಕದಲ್ಲಿ ಅಲ್ಲೇ ಇದ್ದರು. ನಾನು ಶೃಂಗೇರಿ ಶಾರದೆ ಎಷ್ಟು ಬೇಗ ನನಗೆ ಬರ ಕೊಟ್ಟಲು. ತಕ್ಷಣ ಅಲ್ಲೇ ನೋಡಿದೆ, ಅಲ್ಲೇ ನೋಡಿ ಅಲ್ಲೇ ಮಾತಾಡಿ ಎಲ್ಲ ಆಯಿತು. ಅವರು ಸುಮಾರು ವಿಷಯ ಹೇಳಿದ್ರು ನನಗೆ ಕಾಳಿಂಗ್ರೋ ಬಗ್ಗೆ ಅಂತ, ವೈಯಕ್ತಿಕವಾಗಿ ಪರ್ಸನಲ್ ಏನು ಗೊತ್ತಿದ್ವಲ್ಲ, ಅವ್ರು ಹೆಂಗಿದ್ರು, ಹೆಂಗೆ ಆಟ ಆಡೋದು ಏನು ಗೊತ್ತಿಲ್ಲ. ಅಲ್ಲಿಂದ ಕಾಳಿಂಗ್ರೋ ಹೆಂಡತಿ ಮನೆಗೆ ಹೋದ್ವಿ. ಅವರ ಮೀನಾಕ್ಷಮ್ಮ ತುಂಬ ಚೆನ್ನಾಗಿದ್ರು, ಅಲ್ಲೇ ಬಾರ್ಕೋರು, ಅಲ್ಲಿ ಹೋದೆ. ಅಲ್ಲಿಂದ ಸೋದರ ಮಾವ ಇನ್ನೊಬ್ಬರು ಹೊಸಗದ್ದೆ ಸೋದರ ಮಾವ ಶ್ರೀನಿವಾಸ ಮೂರ್ತಿ ಅಂತ, ಅಲ್ಲಿ ಹೋದ್ವಿ. ಉದ್ದಕ್ಕೂ 1 ವಾರ ಅಲ್ಲೇ ಫುಲ್ ಟೂರ್ ಮಾಡಿ ಕಾಳಿಂಗ್ರೋ ಬಗ್ಗೆ ಎಲ್ಲ ವಿಷಯ ತೊಗೊಂಬಿಟ್ಟೆ. ವಿಷಯ ತೊಗೊಂಡು ಮನೆಗೆ ಬಂದು ಮೈಸೂರಿಗೆ ಬಂದೆ. ಅಲ್ಲಿ ಯೋಗ ನರಸಿಂಹ ಅವ್ರು ಮೀಟ್ ಮಾಡಿದೆ. ಅವ್ರ ಜೊತೆ ಕೆಲಸ ಮಾಡಿದ್ರು ಅವರಿಬ್ಬರೂ ಇಲ್ಲಿ ಗುಬ್ಬಿ ಕಂಪ್ನೀಲಿ. ಸೊ ಅವ್ರದ್ದು ಸುಮಾರು ವಿಷಯಗಳು ತೊಗೊಂಡಿತ್ತು. ಅವ್ರು ದಿನ ಬರೋರು. ಅವ್ರು ಆಟೋ ಫಿಕ್ಸ್ ಮಾಡಿಬಿಟ್ಟಿದ್ದೆ ಯೋಗ ನರಸಿಂಹಗೆ. ಬೆಳಗ್ಗೆ ಒಂದು ಆಟೋ, ಬೆಳಗ್ಗೆ ತಿಂಡಿ ತಿನ್ಕೊಂಡು ಬಂದುಬಿಡೋರು. 10 ಗಂಟೆಗೆ ಬಂದೆ, ನಮ್ಮಲ್ಲೇ ಊಟ, ಮತ್ತಿರ್ಗೆ ಕತೆ ಹೇಳೋದು, ಮತ್ತಿರ್ಗ ಅಲ್ಲೋದು, ಮತ್ತೆ ಸಾಯಂಕಾಲ 5 ಗಂಟೆಗೆ ಕಾಫಿ ತಿಂಡಿ ಕೊಟ್ಬಿಟ್ಟು ಅವನು ಅದೇ ಆಟೋ ವಾಪಸ್ ಕಳಿಸ್ಬಿಡ್ತಾ ಇದ್ದೆ. ನಮ್ಮ ಮನೆ ಹತ್ತಿರ ಒಂದು 3 ಕಿಲೋಮೀಟ್ರ್ ಹತ್ತಿರ ಇದ್ದರು. ಹಾಗಾಗಿ ಕಾಳಿಂಗ್ರೋ ಪುಸ್ತಕ ಬರೆದೆ. ಬೆಳದಿಂಗಳ ಹಕ್ಕಿ ಪಿ ಕಾಳಿಂಗ್ರೋ ಅಂತಂದರೆ, ಒಬ್ಬ ವ್ಯಕ್ತಿ ಚಿತ್ರ ಬರೀಬೇಕಾದ್ರೆ, ನಾವು ಇತಿಹಾಸ ಬರೀಬೇಕಾದ್ರೆ ನಮ್ಗೆ ಸರಿಯಾದ ದಾಖಲೆಗಳು ವಿವರಗಳು ಇಲ್ಲದೆ ನಾವು ಹಾಗೆ ಬರೆಯೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಅನುಭವ. ಅದು ಇದಾದ್ಮೇಲೆ ರೀಸೆಂಟಾಗಿ ಒಂದು 5-6 ವರ್ಷ ಇಲ್ಲ 8 ವರ್ಷ ಹಿಂದೆ ಸಂಗೀತ ಕಂಪ್ನಿ ಮಹೇಶ್ ಅವ್ರ ಬಗ್ಗೆ ಒಂದು ಪುಸ್ತಕ ಬರೆದೆ, ಸಂಗೀತ ಯಾನ ಅಂತಲೇ ಒಂದು. ಅದು ಅವಾಗಲೂ ಅಷ್ಟೇ, ಅವ್ರನ್ನ ಇಂಟರ್ವ್ಯೂ ಮಾಡ್ಕೊಂಡು ಅವ್ರ ಬಗ್ಗೆ ಬರೆದು ಅವ್ರು ಎಷ್ಟು ಕೆಲಸ ಮಾಡಿದ್ದಾರೆ. 3,500 ಕ್ಯಾಸೆಟ್ ಪ್ರೊಡ್ಯೂಸ್ ಮಾಡಿದ್ದಾರೆ ಅವರು, ಒಂದಲ್ಲ ಎರಡಲ್ಲ. ಎಷ್ಟು ವಾದ್ಯ ಸಂಗೀತ ಬೇಕಾ, ಶಾಸ್ತ್ರೀಯ ಸಂಗೀತ ಬೇಕಾ, ಹಿಂದೂಸ್ತಾನಿ ಸಂಗೀತ ಬೇಕಾ, ಹರಿಕತೆ ಬೇಕಾ, ಜನಪದ ಬೇಕಾ, ಭಾವಗೀತೆ ಬೇಕಾ, ಮೊದಲೇ ಕಂಪ್ನಿ ಅವರು ಕನ್ನಡದಲ್ಲಿ ಶುರು ಮಾಡಿದ ಸಂಗೀತ ಕಂಪ್ನಿ. ಸಂಗೀತನೇ ಫಸ್ಟು ನಮಗೆ. ಅಂದರೆ HME ಅವರೆಲ್ಲ ಇದ್ದರು ಹಿಂದುವೆ, ಅದು ನಮ್ಮ ಸಂಬಂಧಪಟ್ಟಂಗೆ ಕನ್ನಡದವರು. ಸೊ ಹಾಗೆ ಅವ್ರ ಬಗ್ಗೆ ಅದೊಂದು ಪುಸ್ತಕ ಬರೆದೆ. ನನಗೆ ಈ ಕೆಲವು ಆಮೇಲೆ ಪದ್ಮಚರಣ್ ಅಂತ ನೀವು ಕೇಳಿರ್ಬೋದು, ಮಹಾನ್ ಅವರು ಆಕಾಶವಾಣಿಯ ಸಂಗೀತ ನಿರ್ದೇಶಕರಾಗಿದ್ದರು. ಒಳ್ಳೆಯ ಪಿಟೀಲು ವಾದ್ಯ ನುಡಿಸ್ತಾಯಿದ್ರು, ಒಳ್ಳೆಯ ಸಂಗೀತ ಮಾಡ್ತಾರೆ. 4 ಭಾಷೆಯಲ್ಲಿ ಹಾಡು ಬರೆಯೋರು. ಮನವೇ ಮಂತ್ರಾಲಯ ನೆಲೆಸಿಲ್ಲಿ ಕರುಣಾಲಯ, ಮನವೇ ಮಂತ್ರಾಲಯ, ಇದು ಅವ್ರು ಬರೀರೋ ಹಾಡು. ಹುಡುಗನ ವೇಷ್ಟಿತ ಕೇಳಿದಿರಲ್ಲ, ಅದು ಅವ್ರು ಮಾಡಿರ್ತೀವನು. ಹುಡುಗನ ವೇಷ್ಟಿತ ಚಂದ್ರ ಸುಶೋಭಿತ ದಿವ್ಯಾಂಬರ ಸಂಚಾರಿ, JSS ಅವ್ರ ಹಾಡು. ಫಸ್ಟ್ ಹಾಡಿದ್ದು HR ಲೀಲಾವತಿ. ಇದು ಕಂಪೋಸರು ಪದ್ಮಚರಣ್. ಮೊಟ್ಟ ಮೊದಲೇ ಮಾಡಿದವರು. ನಾವು ನವೋದಯ ಮಾಡಿದ್ದು ಪದ್ಮಚರಣ್ ಅವ್ರದ್ದೇ. ಸೊ ಪದ್ಮಚರಣ್ ಬಗ್ಗೆ ಒಂದು ಪುಸ್ತಕ ಬರೆದೆ. ಅವರು ಇಲ್ಲಿ NMH ಹೋಟ್ಲಲ್ಲಿ ಇದ್ದರು. ಅವರು ಒಬ್ಬರೇ ಏಕಾಂಗಿ ಇದ್ದರು. ಅವರು ದಿನ ಹೋಟ್ಲಿಗೆ ಹೋಗಿ ಅವ್ರನ್ನ ಇಂಟರ್ವ್ಯೂ ಮಾಡಿಕೊಂಡು ಅವ್ರ ಬಗ್ಗೆ ಒಂದು ಪುಸ್ತಕ ಬರೆದೆ, ಪದ್ಮಚರಣ್ ಅಂತ. ಹೀಗೆ ಬೇರೆ 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 ಉಪನ್ಯಾಸಗಳು, ಬರಹ, ಹಾಡು ಬರೆಯೋದು, ಸಂಗೀತ ನಿರ್ದೇಶನ, ಗೀತೆ ಬರೆಯೋದು, ಹೀಗೆ ಬೇರೆ 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 ನನಗೆ ಈ ಒಂದು ವಿಷಯಗಳಲ್ಲಿ ನಾನು ಒಂದು ಆಸಕ್ತಿ ಕೆಲಸ ಮಾಡೋದ್ರಿಂದ ಒಂದು ರೀತಿ ಲೈಫ್ ತುಂಬ ಸಮಾಧಾನ, ಕಲರ್ಫುಲ್ಲು ತುಂಬ. ನನಗೆ ಒಂಥರ ಎಲ್ಲೂ ನಂಗೆ ರಿಪೆಂಟ್ ಮಾಡ್ಕೊಳಂಗೆ ಇಲ್ಲ ಎಲ್ಲವೇ. ನಾನು ಮತ್ತೆ ಎಲ್ಲೂ ತಪ್ಪು ಮಾಡಿದ್ದೀನಪ್ಪ ಅಂತಲೂ ನನಗೆ ಎಲ್ಲೂ ಅನ್ನಿಸ್ತಾ ಇಲ್ಲ. ಆಮೇಲೆ ನಾನು ಎಷ್ಟು ದೊಡ್ಡವ್ರ ಆಶೀರ್ವಾದ ನನಗೆ ಇದೆ ಒಂದು. ಆಮೇಲೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ ಅಂತ ಒಂದು. ಆಮೇಲೆ ಎಲ್ಲೂ ನಾನು ಹೀಗೆ ಮಾಡಬಾರ್ದಾಗಿತ್ತು ಅಂತ ಎಲ್ಲೂ ನಾನು
ಅಂದ್ಕೊಳ್ಳಲಿಲ್ಲ. ಅಕಾಡೆಮಿಕ್ಕಾಗಿ ನಾನು ಓದಿದ್ರಿಂದ ನನಗೆ ಈ ಒಂದು ನನಗೆ ಕೆಲವರು ಅದೃಷ್ಟ ಅಂತಾರೆ, ಅದೃಷ್ಟ ಅಲ್ಲ, ಇದೆಲ್ಲ ನಾವು ನಡೆದು ಬಂದಂತಹ ಸಾಧನೆ. ಇದು ಅದೃಷ್ಟ ಆದರೆ ಲಾಟ್ರಿ ತೊಗೊಂಡ್ರು ದುಡ್ಡು ಬಂದರೆ ಅದು ಅದೃಷ್ಟ. ಇದು ಲಾಟ್ರಿ ಅಲ್ಲ, ಶ್ರಮ ಇದು. ಯಾಕಂದರೆ ಓದಿ ಅದು ನಡೆದು ಒಂದೊಂದು ಹೆಜ್ಜೆಯಲ್ಲೂ ಕೂಡ ನಾನು ಅನುಭವಿಸಿ ಸಾಧನೆ ಮಾಡಿ ಎಲ್ಲೂ ನಾನು ಒಂದು ರೀತಿ ನಾನು ಮನಸ್ಸಿನ ಎಲ್ಲೂ ಉದ್ವೇಗಕ್ಕೆ ಎಲ್ಲೂ ಕೊಟ್ಟು ತುಂಬ ಸಮಾಧಾನವಾಗಿ ಬ್ಯಾಲೆನ್ಸ್ಡಾಗಿ ವೆರಿ ಬ್ಯಾಲೆನ್ಸ್ಡಾಗಿ ಸಮತೋಲನ ಕಾಪಾಡ್ಕೊಂಡಿದ್ದರಿಂದ ನನಗೆ ಇವತ್ತು ಕೂಡ ನನ್ನ ಸಂಗೀತದ ಮೇಲೆ ನನ್ನ ನಂಬಿಕೆ, ನನ್ನ ಸಾಹಿತ್ಯದ ಮೇಲೆ ನನ್ನ ನಂಬಿಕೆ ಇದೆ. ಆಮೇಲೆ ನನ್ನ ತತ್ವಗಳನ್ನು ನಾನು ಏನು ಮಾಡಿದ್ರು ಬದಲಾಯಿಸ್ಕೊಳ್ಳಲ್ಲ. ನಾನು ಏನು ಪ್ರಿನ್ಸಿಪಲ್ಸ್ ಇದೆ ಆ ಪ್ರಿನ್ಸಿಪಲ್ನ ನಾನು ಬದಲಾಯಿಸ್ಕೊಳ್ಳೋದಿಲ್ಲ. ನಾನು ಎಲ್ಲ ವ್ಯಕ್ತಿಗಳನ್ನ ಪ್ರೀತಿಸ್ತೇನೆ. ನನಗೆ ಆಗ ನೋಡೋರು ಯಾವ ಶತ್ರುಗಳು ಯಾರೂ ಇಲ್ಲ, ಯಾವ ಜಾತಿಯೂ ಇಲ್ಲ, ಯಾವ ಮತದವರು ಇಲ್ಲ, ಯಾವ ಸಂಗೀತ ಎಲ್ಲ ಸಂಗೀತನ ಇಷ್ಟಪಡ್ತೀನಿ. ನಾನು ಹಿಂದೂಸ್ತಾನಿ ಸಂಗೀತನೂ ಇಷ್ಟಪಡ್ತೀನಿ, ಕರ್ನಾಟಕ ಇಷ್ಟಪಡ್ತೀನಿ, ವೆಸ್ಟರ್ನು ತುಂಬ ಇಷ್ಟಪಡ್ತೀನಿ, ಜಾನಪದ ಸಂಗೀತನೂ ಇಷ್ಟಪಡ್ತೀನಿ. ಆಮೇಲೆ ಸಿದ್ಧಾಂತಗಳು, ವೇದ, ಎಲ್ಲ ಮತಗಳು ಇಷ್ಟಪಡ್ತೀನಿ. ಹಾಗಾಗಿ ನನಗೆ ಬಹುಶಃ ಮಾನಸಿಕವಾಗಿ ನಾನು ತುಂಬ ಹ್ಯಾಪಿಯಾಗಿದ್ದೀನಿ. ಸದಾ ಶಿವನ ಸದಾ ನೆನೆಯಿರೋ. ಹೀಗೆ ಹ್ಯಾಪಿಯಾಗಿರಿ, ಹೀಗೆ ಸಂತೋಷವಾಗಿರಿ. ಇನ್ನೊಂದಷ್ಟು ಕ್ರಿಯೇಟಿವ್ ವರ್ಕ್ಸ್ ನಿಮ್ಮಿಂದ ಬರಲಿ ಅಂತ ನಾನು ಎಲ್ಲ ವೀಕ್ಷಕರ ಪರವಾಗಿ ಹಾರೈಸ್ತೀನಿ. ಕಲಾ ಮಾಧ್ಯಮ ಜೊತೆಗೆ ಇಷ್ಟು ದೀರ್ಘ ಸಮಯ ಹಂಚ್ಕೊಂಡಿದ್ದಕ್ಕೆ ನಾನು ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ನಮಸ್ಕಾರ. ನನಗೂ ಅಷ್ಟೇ, ಕಲಾ ಮಾಧ್ಯಮದವರದಲ್ಲಿ ತಾನೇ ನಮ್ಮ ಕಲೆ ಬರಬೇಕು. ಕಲಾ ಮಾಧ್ಯಮ ಅಂತ ಒಂದು ಮಾಧ್ಯಮ ಇರೋದಕ್ಕೆ ನಿಮ್ಮಂತಹ ಒಬ್ಬ ಸಜ್ಜನ, ಒಬ್ಬ ಸ್ನೇಹಿತರು, ಆಸಕ್ತರು ಇದ್ದಿದ್ದಕ್ಕೆ ನಮ್ಮಂತಹ ಒಬ್ಬ ಕಲೆಯನ್ನು ಆರಾಧಿಸುವ, ಕಲೆಯನ್ನು ಮೋಹಿಸುವ, ಕಲೆಯನ್ನು ಪ್ರೀತಿಸುವ, ಕಲೆಯನ್ನು ಸಾಧಿಸುವ, ಕಲೆಯನ್ನೇ ಪ್ರೇಮಿಸುವ, ಕಲೆಯನ್ನೇ ಜೀವಿಸುವ ನಮ್ಮಂತಹ ಕಲಾವಿದರಿಗೆ ನೀವೊಂದು ಆಪ್ತರಾಗ್ತೀರಾ, ಅತ್ಯಂತ ಆಪ್ತರು, ಪರಮಾಪ್ತರಾಗ್ತೀರಾ. ಈಗ ಮನುಷ್ಯರಿಗಿರೋದೇ ಒಂದು ಪ್ರೀತಿ ಸಂಬಂಧ. ಆ ಸಂಬಂಧಕ್ಕೆ ನಮ್ಮಿಬ್ಬರ ಒಂದು ಕಲೆಯ ಒಂದು ಮಾಧ್ಯಮವಾಗಿದೆ. ಹಾಗಾಗಿ ನಿಮ್ಮ ಕಲಾ ಮಾಧ್ಯಮ ನಿರಂತರವಾಗಿ ನಡೀಲಿ, ಅನೇಕ ಕಲಾವಿದರ ಪರಿಚಯ ಮಾಡಿಕೊಡ್ಲಿ, ನಿಮ್ಮ ಮೂಲಕ ಅನೇಕ ಕಲಾವಿದರ ಜೀವನ ಬೆಳಕು ಬರಲಿ ಅಂತ ನಾನು ಕೂಡ ನಿಮಗೆ ಶುಭ ಹಾರೈಸ್ತೀನಿ. ನಮ್ಮನ್ನು ಇಷ್ಟೊತ್ತು ಮಾತಾಡಿ ನಮ್ಮ ಜೀವನದ ಅನೇಕ ವಿಷಯಗಳನ್ನು ನಾನು ಎಷ್ಟೋ ದಿವಸ ನಾನು ಯೋಚನೆ ಮಾಡಿದ್ನೋ ಮಾಡಿಲ್ಲೋ ಗೊತ್ತಿಲ್ಲ, ಅದೆಲ್ಲ ಇವತ್ತು ನಿಮ್ಮ ಮುಂದೆ ಹೇಳ್ಕೊಂಡಿದ್ದೀನಿ. ನಿಮಗೆ ನನ್ನ ಅನಂತ ಕೃತಜ್ಞತೆಗಳು. ನಮಸ್ಕಾರ. ನಾವು ಬರುತ್ತೇವಿನ್ನ ನೆನಪಿರಲಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.